ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕುಡಿಬದ್ದೆಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ 1 ಥೆಸಲೋನಿಕರ್ 4:11 ಎಲ್ಲರೂ ತೆಗಿರಿ. 1 ಥೆಸಲೋನಿಕದವರಿಗೆ 4ನೇ ಅಧ್ಯಾಯ 11ನೇ ವಾಕ್ಯ 12 ಕೂಡ ಧ್ಯಾನಿಸೋಣ. ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನು ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದು ಎಣಿಸಿರಿ. ಹೀಗಿದ್ದರೆ ನೀವು ಹೊರಗಿನವರ ಎದುರಿನಲ್ಲಿ ಸಜ್ಜನರಾಗಿ ನಡೆದುಕೊಳ್ಳುವಿರಿ ಮತ್ತು ನಿಮಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ಇಲ್ಲ, ಕಣ್ಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿಮಂದಿರದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಈ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಮಾತಾಡ್ರಿ, ಕಾರ್ಯ ಮಾಡ್ರಿ. ದೇವರೇ ವಾಕ್ಯವಾಗಿದ್ದೀರ, ವಾಕ್ಯವೇ ಸತ್ಯವಾಗಿದೆ. ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ ಅಂತ ಹೇಳಿದ್ದೀರ. ವಾಕ್ಯದ ಮೂಲಕ ನಮ್ಮ ಜೊತೆ ಮಾತಾಡ್ತೀರ. ಮಾತಾಡ್ರಿ, ನಮ್ಮ ಜೀವಿತವನ್ನು ಸರಿಪಡಿಸಿರಿ. ಯೇಸುವಿನ ನಾಮದಲ್ಲಿ ಬೇಡುವುದೇ ದೇವ ತಂದೆಯೇ, ಆಮೇನ್. ಸ್ವಂತ ಕೆಲಸ. ಇಲ್ಲಿ ನೋಡ್ರಿ, ದೇವ್ರನ್ನ ನಂಬಕ್ಕಿಂತ ಮುಂಚೆ ಮನುಷ್ಯ ಅವನು ಬಂದು ಆರ್ಡಿನರಿ ಮ್ಯಾನ್ ಅಂದರೆ ಅವನು ಸುಮ್ಮನೆ ಒಂದು ಶರೀರ ಆತ್ಮ ಪ್ರಾಣ ಇಟ್ಕೊಂಡು ಇರುವ ಒಂದು ಆರ್ಡಿನರಿ ಮ್ಯಾನ್. ಅವನ ಕೈಯಲ್ಲಿ ಲೋಕವನ್ನು ಜಯಿಸಲು ಆಗೋದಿಲ್ಲ. ಇದಕ್ಕೆ ಮುಂಚೆ ಆದರೆ ನಿಮ್ಮ ಇದು ಏನು ಝೆನ್ ಜನ್ರೇಷನ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮದು. ಇದಕ್ಕೆ ಮುಂಚೆ ವೈ ಅಂತ ಹೇಳ್ತಿದ್ರು. ಇವಾಗ ಈ ಜನ್ರೇಷನ್ಗಿನ್ನ ಸ್ವಲ್ಪ ಹಿಂದುಗಡೆ ಜನ್ರೇಷನ್ 2010 ಹಿಂದುಗಡೆ ನಾವು ಗಮನ ಇಟ್ಟು ನೋಡುವುದಾದರೆ ಸುಮ್ಮನೆ ಇದ್ರೇನು ಅವರಿಗೆ ಹೆಂಗೋ ಕುಟುಂಬ ನಡೀತಿತ್ತು. ಹೆಂಗಂದರೆ ರೇಷನ್ನಲ್ಲಿ ಸ್ವಲ್ಪ ಕೊಡ್ತಾ ಇದ್ರು. ನೀರು ವಿಲೇಜ್ಗಳಲ್ಲಿ ನೀರು ಫ್ರೀಯಾಗಿ ಕೊಡ್ತಾ ಇದ್ರು. ಸ್ವಲ್ಪ ಬಟ್ಟೆಗಳೆಲ್ಲ ನೀಟಾಗಿ ಆಗ್ತಾ ಇರಲಿಲ್ಲ. ಹಳೆ ಬಟ್ಟೆಗಳನ್ನು ಹಾಕ್ತಾ ಇದ್ರು. ಅವು ಸಿಂಪಲ್ ಮನೆ ಇತ್ತು, ಒಂದು ಗುಡ್ಸಲ್ ಥರ ಇತ್ತು. ಅದರಲ್ಲಿ ಅವರು ನೀರು ಊಟ ಏನೋ ಇರೋ ಬಟ್ಟೆಗಳನ್ನ ಹಾಕ್ಕೊಂಡು ಸಂತೋಷ ಸಮಾಧಾನದಿಂದ ಕಾಲ ಕಳೀತಾ ಇದ್ರು. ಆದರೆ ಅಲ್ಲಿ ಪ್ರೀತಿ ಇತ್ತು, ಅವ್ರು ಹೊಡಿತಾ ಇದ್ರು, ಚೆನ್ನಾಗಿ ಸಂತೋಷ ಅಂತ ಇತ್ತು. ಟೈಮ್ ಜಾಸ್ತಿ ಮಿಗುಳ್ತಾ ಇತ್ತು. ಹೆಂಗೆ ಮಿಗುಳ್ತಾ ಇದ್ರು, ಅಪ್ಪ ಅಮ್ಮ ಜೊತೆ ಮಾತಾಡೋದು, ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆ ಮಾತಾಡೋದು. ಯಾಕಂದರೆ ಸೆಲ್ ಫೋನ್ ಇರಲಿಲ್ಲ. 2004 ಸ್ವಲ್ಪವಾಗಿ ಬೆಳೀತಾ 20 ಇಯರ್ಸಿಂದ ಜಾಸ್ತಿ ಆಗ್ತದೆ ಇಂಡಿಯಾದಲ್ಲಿ. ಅದಕ್ಕೆ ಮುಂಚೆ ಅಷ್ಟೇನು ಸೆಲ್ ಫೋನ್ಗಳು ಇರಲಿಲ್ಲ. ಅವಾಗಿದ್ರೂ ಯೂಟ್ಯೂಬು ವ್ಯಾಟ್ಸಪ್ ಎಲ್ಲ ಇರಲಿಲ್ಲ. ಬರೀ ಬಟನ್ ಪ್ರೆಸ್ ನಂಬರ್ಗಳು ನೋಕಿಯಾದಿಂದ ಬಂದಿತ್ತು. ಸರಿ, ಎಲ್ಲ ಗಮನ ಇಟ್ಟು ಕೇಳ್ರಿ. ಈ ರೀತಿಯಾಗಿ ಆ ಕಾಲದಲ್ಲಿ ಸುಮ್ಮನೆ ಇದ್ರೂ ಹೆಂಗೋ ಊಟ ಸಿಗ್ತಾ ಇತ್ತು. ಅದರ ಬರೀ ರೈಸ್ ಅಕ್ಕಿ ಇದ್ರೂ ಅದನ್ನು ನೀರಲ್ಲಿ ಹಾಕಿ ಈರುಳ್ಳಿ ಹಾಕ್ಬಿಟ್ಟು ಒಂಥರ ಗಂಜಿ ಥರ ಮಾಡ್ಕೊಂಡು ಉಪ್ಪಿನಕಾಯಿ ಮಾಡ್ಕೊಂಡು, ಅಲ್ಲೆಲ್ಲಾದರೂ ಹೋದರೆ ಹುಣಸೆಹಣ್ಣು ಸಿಗ್ತಾ ಇತ್ತು ಮರದಲ್ಲಿ ವಿಲೇಜ್ಗಳಲ್ಲಿ. ಅದನ್ನು ತಗೊಂಡು ಅದ್ರ ಥರ ಖಾರದ ಪುಡಿ ಥರ ಮಾಡ್ಕೊಂಡು ತಿನ್ಕೊಂಡು ಹಿಂಗೆ ಹೋಗ್ತಾ ಇದ್ರು. ಎಲ್ಲ ಗಮನ ಇಟ್ಟು ಕೇಳ್ರಿ. ಆ ಥರ ನಡೀತಾ ಇತ್ತು. ಅದರ ಜಾಸ್ತಿ ಕುಟುಂಬದ ಗಂಡ ಹೆಂಡತಿಯಲ್ಲಿ ಜಗಳ ಇರ್ತಿರ್ಲಿಲ್ಲ. ಮಕ್ಕಳು ಬಂದು ತಂದೆ ತಾಯಿಗಳಿಗೆ ವಿಧಿಯರ ಇರ್ತಿದ್ರು, ಎದುರಿಸಿ ಮಾತಾಡೋದು ಇರ್ತಿರ್ಲಿಲ್ಲ. ಡೈವರ್ಸ್ಗಳು ಇರ್ತಿರ್ಲಿಲ್ಲ. ತಂದೆ ತಾಯಿನ ಬಿಟ್ಟು ಮಕ್ಕಳನ್ನ ಬಿಟ್ಟು ಹೆಂಡತಿ ಹೋಗೋದು ಎಲ್ಲ ರೇರ್ ಕೇಸ್ಗಳು. ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಕೋರ್ಟಿಗೆ ಹೋಗೋದೆಲ್ಲ ರೇರ್ ಕೇಸ್ಗಳು. ಮಾತಾಡ್ಕೊಂಡೇ ಸರಿ ಮಾಡ್ಕೊತಾ ಇದ್ರು. ಅಲ್ಲಿ ಊರಲ್ಲಿ ಯಾರೋ ಒಬ್ಬ ದೊಡ್ಡ ಮನುಷ್ಯರು ಬಂದು ಯಾಕೆ ಹಿಂಗೆ ಮಾಡ್ತೀರಾ ಅಂತೇಳಿ ನ್ಯಾಯ ಮಾತಾಡಿ ಅನ್ಯಾಯ ಇರ್ತಿರ್ಲಿಲ್ಲ. ಅಷ್ಟೇನು ಅನ್ಯಾಯ ಇರಲಿಲ್ಲ. ಈ ರೀತಿ ನಡ್ಕೊಂಡು ಹೋಗ್ತಾ ಇತ್ತು. ಅದರಿಂದ ಏನಾಯ್ತು ಅಂತ ಹೇಳಿದ್ರೆ, ಈ ರೀತಿ ನಡ್ಕೊಂಡು ಹೋಗ್ತಿರೋದ್ರಿಂದ ಚೆನ್ನಾಗಿತ್ತು ಲೈಫು. ಇವಾಗ ಆ ಟೈಮಲ್ಲಿ ಕೂಡ ಪಾಪಗಳು ಮೈಂಡಲ್ಲಿ ಹೋಗ್ತಾ ಇರುತ್ತೆ, ಯೋಚನೆಗಳಲ್ಲಿ, ಅದರಲ್ಲಿ ಇದರಲ್ಲಿ. ಅದ್ರ ಸ್ವಲ್ಪ ಇತ್ತು. ಈ ಥರ ಬೆಳೆದಿಲ್ಲ ಪಾಪಗಳು, ಸ್ವಲ್ಪ ಇತ್ತು. ಆದರೆ ಮನಸ್ಸಿನಲ್ಲಿ ಚಂಚಲ ಮನಸ್ಸು, ಕೋಪ, ವೇದನೆ, ದುಃಖ ಇವೆಲ್ಲ ಆಟೋಮೆಟಿಕ್ ಆಗಿ ದೇವರಿಲ್ಲದೆ ಇದ್ರೆ ಆಪ್ರೇಟ್ ಆಗುತ್ತೆ. ಎಲ್ಲ ಗಮನ ಇಟ್ಟು ಕೇಳ್ರಿ. ಅದು ಆಟೋಮೆಟಿಕ್ ಆಗಿ ಮನುಷ್ಯನ
ಹೃದಯ ತ್ರಾಳದಲ್ಲಿ ಅದು ಯಾವಾಗಲೂ ಇರುತ್ತೆ ಪರ್ಮನೆಂಟ್ ಆಗಿ. ನನಗೆ ಚಂಚಲ ಮನಸ್ಸು, ಭಯ, ಕೋಪ ಇವೆಲ್ಲ ಆಟೋಮೆಟಿಕ್ ಆಗಿ ಮೈಂಡಲ್ಲಿ ಇತ್ತು. ಬಟ್ ಹೊಟ್ಟೆ ಕಿಚ್ಚು ಅನ್ನೋದು ಐತೆ, ಇನ್ನೊಬ್ರು ಕೆಟ್ಟೋಗ್ಬಿಡ್ಬೇಕು, ಅದು ಮೈಂಡಲ್ಲಿ ಇಲ್ಲ. ಅದು ಇನ್ನೊಬ್ಬರಿಗೆ ಆ ಥರ ಅನಿಸ್ಕೋಬೇಕು, ನೆನೆಸ್ಕೋಬೇಕು ಅನ್ನೋದು ಗೊತ್ತಿರಲಿಲ್ಲ. ಅವ್ರ ಪಾಡಿಗೆ ಅವ್ರು ಬದುಕ್ತಾರೆ ಕಷ್ಟಪಟ್ಟು ಅಂತ ಒಂದು ಸ್ವಭಾವ ಇದ್ರೂ, ಇನ್ನೊಂದು ಸ್ವಲ್ಪ ಸ್ವಭಾವಗಳು ನಮ್ಮನ್ನು ನಾವೇ ಕೆಡಿಸ್ಕೊಳ್ಳೋ ಸ್ವಭಾವ. ಎರಡು ಥರ ಕೆಡ್ಸ್ಕೊಂತಾರೆ. ಒಂದು ಬಂದು ಈ ಕುಡಿಯೋದು, ಸಿಗರೇಟ್ ಸೇದಿ ಕೆಡ್ಸ್ಕೊಂತಾರೆ, ಸರಿ ಹಾಳು ಮಾಡ್ಕೊಂತಾರೆ. ಇನ್ನೊಂದು ಯೋಚನೆಗಳಿಂದ ಕೆಡ್ಸ್ಕೊಂತಾರೆ. ಅವ್ರು ಅನ್ಕೋತಾರೆ ನಾವು ಒಳ್ಳೆಯವರು ಅಂತ. ಔಟ್ಸೈಡ್ ಜನಗಳಿಗೆ ಓಹೋ ಇವನು ಯಾವುದು ಅಂತ, ಮನಸ್ಸಿನಲ್ಲಿ ಯೋಚನೆಗಳಲ್ಲಿ ಅವನು ಕೆಟ್ಟ ಕೆಟ್ಟ ಕನಸುಗಳು, ಒಂದು ಯೌವನಸ್ಥ ಆದರೆ ಹೆಣ್ಮಕ್ಳು ಕನಸುಗಳು, ಮತ್ತೆ ಅವನು ರಹಸ್ಯವಾಗಿ ಪಾಪದ ಕಾರ್ಯಗಳೆಲ್ಲ ಸೆಲ್ಫೋನಲ್ಲಿ ಯೂಸ್ ಮಾಡಿಕೊಂಡು ಪಾಪ ಮಾಡಿಕೊಂಡು ತನ್ನ ಆತ್ಮವನ್ನು ಕೆಡಿಸ್ಕೊಂತಾನೆ. ಈ ರೀತಿ ಇಲ್ಲಿ ಮುಖ್ಯವಾಗಿ ಇವತ್ತಿನ ದಿನದಲ್ಲಿ ದೇವರು ಪ್ರೇರೇಪಿಸಿ ಮಾತಾಡುತ್ತಾ ಇರೋದು ಏನಂದ್ರೆ, ಪ್ರಾರಂಭ ದಿನದಲ್ಲಿ ದೇವ್ರನ್ನ ನಂಬದೇ ಇದ್ದಾಗ ಈ ರೀತಿ ಚಂಚಲ ಮನಸ್ಸುಗಳು, ಪ್ರಕಲವಾದ ಯೋಚನೆಗಳು ಬರ್ತಾ ಇರುತ್ತೆ. ದೇವ್ರು ನಂಬಿದಾಗ ಮೈಂಡಿಗೂ ಆತ್ಮಕ್ಕೂ ಒಂದು ರಕ್ಷಣೆ ಅಂತ ಒಂದು ಸಿಗುತ್ತೆ. ರಕ್ಷಣೆ ಅಂದ್ರೆ ಒಂದು ಬಿಡುಗಡೆ. ಯಾವ ರೀತಿ ಗಾಂಧಿ ತಾತ ಬ್ರಿಟಿಷರಿಂದ ಶಾರೀರಿಕವಾಗಿ ಬಿಡುಗಡೆ ಮಾಡಿಕೊಟ್ರು, ಆ ರೀತಿ ಆತ್ಮಕ್ಕೆ ಒಂದು ಬಿಡುಗಡೆ, ಶರೀರದ ಬಿಡುಗಡೆ. ಆತ್ಮ ಬಿಡುಗಡೆ ಆದರೆ ಶರೀರ ಕೂಡ ಬಿಡುಗಡೆ ಆಗುತ್ತೆ. ದೇವರು ಬಂದು ಆತ್ಮಕ್ಕೆ ಬಿಡುಗಡೆ ಮಾಡಿಕೊಟ್ರು. ಯಾವ ರೀತಿ ಮಾಡಿಕೊಟ್ರು ಅಂತ ಹೇಳಿದ್ರೆ, ಯೋಚನೆಗಳೆಲ್ಲ ಪರಿಶುದ್ಧ ಮಾರ್ಗ, ಯೋಚನೆಗಳೆಲ್ಲ ನೀತಿ ಸತ್ಯದ ಮಾರ್ಗ, ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ, ಒಳ್ಳೆ ಮನಸ್ಸಾಕ್ಷಿ ಇರುತ್ತೆ. ಮತ್ತಾಯ 5ರಲ್ಲಿ ಬೆಟ್ಟದ ಮೇಲೆ ನಿಂತ್ಕೊಂಡು ಸಮಾಧಾನ ಉಳ್ಳವರು ಧನ್ಯರು ಅಂತೆಲ್ಲ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅಂದ್ರೆ ಆತ್ಮದ ಬಗ್ಗೆ ಮಾತಾಡ್ತಾರೆ. ಫ್ರೂಟ್, ಆತ್ಮಿಕ ಫಲಗಳಿಗಾಗಿ ಬಹಳ ಇದಾವೆ. ಆತ್ಮಿಕ ಫಲ ಅಂದ್ರೆ ಸ್ಪಿರಿಚುವಲ್ನೆಸ್, ಆತ್ಮಕ್ಕೆ ಆಹಾರ ಇನ್ಸೈಡ್. ಅದು ಯಾರು ಕೊಡಕ್ ಬರಲ್ಲ. ಅದು ಡಾಕ್ಟರ್ ಬಂದು ಏನೋ ಚರ್ಮದಲ್ಲಿ, ಶರೀರದಲ್ಲಿ ಏನೋ ಡ್ಯಾಮೇಜ್ ಇದ್ರೆ, ಇಲ್ಲ ಒಳಗಡೆ ಏನೋ ಡ್ಯಾಮೇಜ್ ಇದ್ರೆ ಆಪರೇಷನ್ ಮಾಡಿ ಆದಷ್ಟು ಕಲ್ತ್ಕೊಂಡು ಇಟ್ಕೊಂಡಿದ್ದಾರೆ. ಈ ಸ್ಪಿರಿಟ್ ಅಂತ ಇದೆಯಲ್ಲ, ಆತ್ಮಕ್ಕೆ ಇಂಜಿನಿಯರು, ಡಾಕ್ಟರ್ ಅದು ನೋಡೋಕ್ಕೆ ಆಗಲ್ಲ. ಅದು ಇದೆ, ಎಲ್ಲರಿಗೂ ಗೊತ್ತು, ಸೋಲ್ ಇದೆ, ಇರೋದ್ರಿಂದನೇ ಬದುಕಿದೀವಿ. ಅದು ಬಿಟ್ಟು ಹೋದ್ಮೇಲೆ ಪರಲೋಕ ರಾಜ್ಯಕ್ಕೆ ಹೋಗುತ್ತಾ, ನರಕಕ್ಕೆ ಹೋಗುತ್ತಾ ನೋಡಬೇಕು. ಬಟ್ ಅದು ಆ ಸ್ಪಿರಿಟ್ಗೆ ಆಹಾರ, ಅದು ಪಾಪದಿಂದ ಬಿಡುಗಡೆ ಮಾಡಿ ಅದು ಒಳ್ಳೆ ದಾರಿಯಲ್ಲಿ ನಡೆಯೋದಕ್ಕೆ ಒಂದು ಬಿಡುಗಡೆಯನ್ನು ಮಾಡಿದ್ರೇನು ಇದೇ ಮೆಸೇಜ್. ಮಾಡಿದ್ರೇನು ತಪ್ಪು ಮಾಡ್ತಾ ಇದ್ವಿ. ಅಂದ್ರೆ ಸ್ಪಿರಿಚುವಲಲ್ಲಿ ಬೆಳೀತಾ 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 ಕಲಿತಾ ಇದ್ವಿ. ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ಆತ್ಮಿಕಲ್ಲಿ ತುಂಬಿದ್ದೀನಿ, ಬೇರೆಯವ್ರು ಏನಾದರೂ ಸೇವೆ ಮಾಡ್ತಾ ಇದ್ರೆ, ಬೇರೆಯವ್ರು ಏನೋ ಕುಟುಂಬದಲ್ಲಿ ಕಷ್ಟ ಹೇಳಿದ್ರೆ ಅವ್ರದ್ದು ಕಷ್ಟ ಅಂತ ಅನ್ಕೊಳ್ಳಿಲ್ಲ, ನನ್ನ ಕಷ್ಟ ಅಂತ ಅನ್ಕೊಂಡು ಅಲ್ಲಿಗೆ ಹೋಗಿ ಅವ್ರ ಮೀಟಿಂಗ್ನ ನಾನು ಮಾಡೋದು, ಸರಿ ಮಾಡೋದು, ನಾನು ಜೊತೆಗೆ ಸೇರ್ಕೊಂಡು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ. ಮತ್ತೆ ಅವ್ರ ಸೇವೆಗೆ ಆತ್ಮಗಳನ್ನ ತಗೊಂಡೋಗಿ ಸೇರಿಸೋದು, ಹೆಲ್ಪ್ ಮಾಡೋದು, ಚರ್ಚಿಗೆ ಪ್ರಾಬ್ಲಮ್ ಆದರೆ ಬಂದು ನಿಂತು ಮಾಡೋದು. ಮತ್ತೆ ಯಾರಾದ್ರೂ ಕಷ್ಟ ಅಂತ ಹೇಳಿದಾಗ ಓಹೋ ನಾವು ಮಾಡಬೇಕಂತ ಹೇಳಿ ಮಾಡೋದು. ಸೋಷಲ್ ಸರ್ವಿಸ್ ತರ. ಆತ್ಮಿಕದಲ್ಲಿ ಬೆಳೀತಾ 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 ಗೊತ್ತಾಯ್ತು, ಅವ್ರವ್ರ ಕೆಲಸಕ್ಕೆ ಅವರಿಗೆ ಕಷ್ಟ ಬಂದಾಗ ಅವರು ಆತ್ಮಿಕದಲ್ಲಿ ಬೆಳೆದು ವಿಶ್ವಾಸದಿಂದ ಅವರೇ ಜಯಿಸಿ ಅದನ್ನ ಮಾಡಬೇಕು. ಅವರವರಿಗೆ ದೇವರು ಒಂದೊಂದು ಕೆಲಸ ಕೊಟ್ಟಿದ್ದಾರೆ, ಅವರವರೇ ಮಾಡಬೇಕೆ ಹೊರತು ಅದು ಬೇರೆಯವರು ಹೋಗಿ ಆ ಟೈಮಿಂಗ್ ಮಾಡ್ತೀವಿ. ಬೇರೆ ಟೈಮಲ್ಲಿ ಬೈಬಲ್ ಓದ್ರಿ, ಇವಾಗ ನಿಮಗೆ ಅರ್ಥ ಆಗುತ್ತೆ. 1 ಥೆಸಲೋನಿಕರ್ 4:11 ಸ್ಪಷ್ಟವಾಗಿದೆ ನೋಡ್ರಿ. ಏನಂತಿದೆ ಅಂದ್ರೆ, ಸ್ವಂತ ಕಾರ್ಯವನ್ನು ನಡೆಸಿಕೊಂಡು, ಏನು ಸ್ವಂತ ಕಾರ್ಯವನ್ನು ನಡೆಸಿಕೊಂಡು, ಸ್ಪಷ್ಟವಾಗಿದೆ ನೋಡ್ರಿ. ನಮ್ಮ ಕೆಲಸ ಅದು, ಇದು ಬಂದು ಬಹಳ ಇಂಪಾರ್ಟೆಂಟ್. ಇದು ಒಬ್ಬೊಬ್ಬರು ಬಂದ್ಬಿಟ್ಟು, ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಪಕ್ಕದ ಮನೆಯವರು ಏನೋ ಕೆಲಸ ಹೇಳಿದ್ರು ಮಾಡ್ತಾ ಇದ್ವಿ. ಅದು ಹೋಗಿ ಅಂಗಡಿಯಲ್ಲಿ ತಗೊಂಬ, ಇದು ತಗೊಂಬ, ಅಲ್ಲೆಲ್ಲ ರೋಡಲ್ಲಿ ಹೋಗ್ತಿದ್ದಾಗ ಕರೆದ್ಬಿಟ್ಟು ಅಲ್ಲಿ ಹೋಗಿ ಕೆಲಸ ಮಾಡ್ಬಿಟ್ಟು ಅವ್ರಿಗೆ ಕೆಲಸ ಹೇಳಿದ್ರು ಮಾಡ್ತಾ ಇದ್ವಿ. ಬಟ್ ಅದೇನೋ ನಾವು ಒಳ್ಳೆತನ ಅಂತ ಅನ್ಸ್ಕೊಳ್ತಾ ಇದ್ವಿ. ಏನಂದ್ರೆ ಮನೆಯಲ್ಲಿ ಹೇಳ್ಕೊಡ್ತಾ ಇದ್ರು, ಟೀಚರ್ದು ಏನೋ ಪೆನ್ ಬಿದ್ದುಬಿಟ್ರೆ
ಟಕ್ ಅಂತ ಎಲ್ಲರೂ ಓಡ್ತಾರೆ, ಇಲ್ಲ ಫಸ್ಟ್ ಓಡೋಗಿ ತೆಗೆದುಕೊಡ್ಬೇಕು, ಟೀಚರ್ ಹತ್ರ ಒಳ್ಳೆ ಹೆಸರು ತೆಗಿಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಗೊತ್ತಾಗ್ತಾ ಇದೆ ಸೋಷಲ್ ಸರ್ವಿಸ್ ಹೆಂಗ್ ಮಾಡಬೇಕು ಅಂತ. ಅದು ಸಪ್ರೇಟ್ ಸಬ್ಜೆಕ್ಟ್ ಇದೆ, ಅದು ನೋಡೋಣ. ಸೋಷಲ್ ಸರ್ವಿಸ್ಕಿನ ಆತ್ಮಿಕ ಸರ್ವಿಸ್ ಅಲ್ಲಿ ಇರಬೇಕು. ನಾವು ಆತ್ಮವನ್ನು ಬಿಡುಗಡೆ ಮಾಡಿಕೊಂಡು ಇತರನ ಆತ್ಮದಿಂದ ಬಿಡುಗಡೆ ಮಾಡಬೇಕು. ಎರಡನೇದಾಗಿ ದೇವರು ನಮ್ಮ ಮೇಲೆ ಲೋಕದಲ್ಲಿ ಬರೋಕಿನ ಮುಂಚೆನೆ ಒಂದು ಪ್ಲಾನ್ ಮಾಡಿ ಲೋಕದಲ್ಲಿ ಇಟ್ಟಿರ್ತಾರೆ. ಅದು ಏನು ಪ್ಲಾನ್ ಅದೆಲ್ಲ ಗಮನ ಇಟ್ಟು ಕೇಳ್ರಿ. ಆ ಪ್ಲಾನ್ ಅನ್ನ ಸಾಯೋದ್ರೊಳಗಡೆ ಮುಗಿಸಿ ನಾವು ಪರಲೋಕಕ್ಕೆ ಹೋಗ್ಬೇಕು. ಅದು ಯೇಸು ಸ್ವಾಮಿಯಿಂದ ಪ್ರಾರಂಭವಾಯಿತು, ನ್ಯೂ ಟೆಸ್ಟಿಮೆಂಟ್ ಇಂದ. ಮುಂಚೆನೂ ಇದೆ. ಆಬ್ರಹ್ಮಗೆ ಒಂದು ಪ್ಲಾನ್ ಇಟ್ಟಿದ್ರು, ಮನೆಯಿಂದ ಸಪ್ರೇಟಾಗಿ ಕರ್ಸಿದ್ರು ಅವ್ರನ್ನ. ಅವನ ಹೆಂಡತಿ ಮಾತ್ರ ಸಪ್ರೇಟಾಗಿ ಕರ್ಸಿದ್ರು, ಮಕ್ಕಳು ಕೂಡ ಇಲ್ಲ. ಅವನ ಮೂಲಕ ಒಂದು ಪ್ಲಾನ್ ಇಟ್ಟಿದ್ರು, ಅದು ಆ ಪ್ಲಾನ್ ಇನ್ನೂವರೆಗೂ ನಡೀತಾ ಇದೆ. ಏನ್ ಪ್ಲಾನು? ಈಸಾಕನಿಗೆ ಆಕಾಶದ ನಕ್ಷತ್ರ ಆಗಿ ಮೂಲದ ಮರಳಾಗಿ ನಿನ್ನ ಸಂತತಿಯನ್ನು ಮಾಡ್ತೀನಿ ಅಂದ್ರೆ, ಇದುವರೆಗೂ ಅಷ್ಟು ಸಂತತಿ ಗೂಗಲಲ್ಲಿ ನೋಡಿದ್ರೆ ಅಷ್ಟು ನಕ್ಷತ್ರ ಆಗಿದೆ. ಎಲ್ಲರ ಮೇಲೆ ಪ್ಲಾನ್ ಸ್ಟಾರ್ಟ್. ಆದಾಮ್ ಯಾವಾಳಿಂದನೂ ಒಂದು ಪ್ಲಾನ್ ಇದೆ, ಯೋನಕ್ಕನಿಂದನೂ ಒಂದು ಪ್ಲಾನ್ ಇದೆ. ದೇವರ ಯೋನಕ್ಕು ಪ್ರಕಟಣೆ ಹಿಂದೆ ಅವನು ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ಇದ್ದವರು ಇದುವರೆಗೂ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಕೂಡ ಯಾರು ಹೇಳಿಲ್ಲ. ಅವರು ಬಂದು ನ್ಯಾಯ ತೀರಿಸ್ತಾರೆ ಅಂತ ಹೇಳ್ಬಿಟ್ಟು ಯೂದಾದಲ್ಲಿ 14ರಲ್ಲಿ ಆದಾಮನಿಗೆ 7ನೇ ತಲೆಮಾನಾದ ಏನೋಕನು, ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಸಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೆ ಭಕ್ತಿಹೀನರೆಲ್ಲರನ್ನು ಮಾಡಿದ ಭಕ್ತಿ ಇಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಟರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೆ ಅವಾಗ ಏಸಾಮಿನೇ ಬಂದಿಲ್ಲ. ಅವಾಗಿನ್ನೂ ನೋವಾ ಅಳಿದು ಹೋಗಿಲ್ಲ. ಆಮೇಲೆ ಆಬ್ರಹಾಮು ಬಂದಿಲ್ಲ, ಈಸಾಕು ಬಂದಿಲ್ಲ, ಯಾಕೋ ಬಂದಿಲ್ಲ. ಆವಾಗ ಯೇಸು ಸ್ವಾಮಿನ ಯಾರೆಲ್ಲ ಅವ್ರನ್ನ ಹಿಂಸಿಸಿದ್ರು ಅವ್ರನ್ನ ಕಠಿಣವಾಗಿ ಶಿಕ್ಷಿಸ್ತಾರಂತ ಇದೆ. ಎಲ್ಲರ ಮೇಲೆ ಪ್ಲಾನ್ ಇದೆ, ವಿಷನ್ ಇದೆ, ದರ್ಶನ ಇದೆ. ಬಟ್ ಅದನ್ನ ಮಾಡಬೇಕು. ಒಬ್ರು ಪ್ರಶ್ನೆ ಕೇಳಿದ್ರು, ಇವಾಗ ಎಲ್ಲ ದೇವರ ಪ್ಲಾನ್ನ ನಾವು ಮಾಡಬೇಕು, ವಿಷನ್ ದರ್ಶನ ತಿಳ್ಕೊಂಡು ಅದನ್ನ ಮಾಡ್ಬೇಕಂದ್ರೆ ಅವಾಗ ನಮಗೇನು ಸ್ವಾತಂತ್ರ್ಯ ಅಂತ ಹೇಳಿದ್ರೆ ನಾವು ಅವ್ರು ಹೇಳ್ದಂಗೆ ಕೇಳ್ಬೇಕಲ್ಲ ಅಂತ ಹೇಳಿದ್ರೆ ಆ ಥರ ಅಲ್ಲ. ಅವ್ರು ವಿಷನ್ ಇಟ್ಟಿರ್ತಾರೆ, ಅದನ್ನ ನಮ್ಮ ಶಾರೀರಿಕವಾಗಿ ಸ್ಪಿರಿಚುವಲ್ ಆಗಿ ಕೂಡ ಪ್ರಾರ್ಥನೆಗಳಿಂದ ವಾಕ್ಯಗಳಿಂದ ಮಾನಸಿಕದಲ್ಲಿ ಸೋಂಬೇರಿತನ ಇಲ್ಲದಾಗೆ ಮಾಡಿ ಮುಗಿಸ್ಬೇಕು. ಸ್ವಾಮಿ ಏನಾದ್ರು ಸ್ವಲ್ಪ ಸೋಂಬೇರಿತನ ಮಾಡಿ ಅಯ್ಯೋ ನನ್ನ ಕೈಗೆ ಆಗಲ್ಲ, ಶರೀರದಲ್ಲಿ ಸಿಲುಬೆಗೆ ಹಾಕಕ್ಕಾಗಲ್ಲ ಅಂತ ಯಾಮಾರಿದ್ರೆ ಈ ಲೋಕಕ್ಕೆ ರಕ್ಷಣೆ ಬರ್ತಿರ್ಲಿಲ್ಲ. ಪಾಪದಿಂದ ಬಿಡುಗಡೆ ಆಗಿ ನಾವು ಮನ ತಿರುಗಿ ಪರಲೋಕ ರಾಜ್ಯಕ್ಕೆ ದೇವ್ರ ಜೊತೆಲಿರುವ ಒಂದು ಭಾಗ್ಯ ನಮಗೆ ಸಿಗ್ತಾ ಇರಲಿಲ್ಲ. ಕಾರಣ ಏನಂತ ಹೇಳಿದ್ರೆ ನಮಗಿಟ್ಟಿರುವ ಒಂದು, ಇಲ್ಲಿ ನೋಡ್ರಿ ಸ್ಪಷ್ಟವಾಗಿ ಸ್ವಂತ ಕಾರ್ಯವನ್ನು ನಡೆಸಿಕೊಂಡು, ಅದೇ 2 ತಿಮೋತಿ 3:11 ಇನ್ನೊಂದಿದೆ, ಪಕ್ಕದಲ್ಲೇ ಇದೆ ನೋಡ್ರಿ, ಪಕ್ಕದ ವಾಕ್ಯದಲ್ಲೇ 3:11 ಓದ್ತೀನಿ ನೋಡ್ರಿ. ಆದರೆ ನಿಮ್ಮಲ್ಲಿ ಕೆಲವರು ಯಾವ ಕೆಲಸವನ್ನು ಮಾಡದೆ ಇತರ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ ಅಕ್ರಮವಾಗಿ ನಡೆಯುತ್ತಾರೆಂದು ವರ್ತಮಾನ ಕೇಳಿದ್ದೇನೆ. ಪೌಲು ಸಭೆಗೆ ಬರೀತಾರೆ, ನೀವು ಯಾವ ಕೆಲಸನೂ ಮಾಡೋದಿಲ್ಲ. ಏನ್ ಮಾಡೋದಿಲ್ಲ? ಏನು ಕೆಲಸ ಮಾಡೋದಿಲ್ಲ. ಮತ್ತೇನ್ ಮಾಡ್ತೀರ ಅಂದ್ರೆ ಇತರ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ. ಅದೇ ನಾನು ಪ್ರಾರಂಭದಲ್ಲಿ ಮಾಡ್ತಾ ಇದ್ದಿದ್ದು. ಉದಾಹರಣೆ ಹೇಳಿದ್ನಲ್ಲ, ಇತರ ಕೆಲಸ ಅವರಿಗೆ ಪ್ರಾಬ್ಲಮ್ ಬಂದಾಗ ಅವ್ರು ಮಾಡ್ಕೊತಾರೆ. ಇತರ ಕೆಲಸಗಳು ಅವ್ರ ಮನೆಗೆ ಹೋಗ್ಬಿಟ್ಟು ನಾವೇನೋ ಹೆಲ್ಪ್ ಮಾಡೋಣ ಅಂತ ಹೋಗೋದು. ಎಷ್ಟು ಸಲ ಹೆಲ್ಪ್ ಮಾಡ್ತೀವಿ? ಅವ್ರಿಗೆ ದೇವ್ರನ್ನ ಪರಿಚಯ ಮಾಡಿಕೊಟ್ಬಿಟ್ರೆ ದೇವ್ರು ಅವ್ರನ್ನ ಸ್ಪಿರಿಚುವಲ್ ಅಲ್ಲಿ, ಆರ್ಥಿಕತೆಯಲ್ಲಿ, ಲೋಕದ ಅವಶ್ಯಕತೆಯಲ್ಲಿ, ಆರೋಗ್ಯದಲ್ಲಿ ಕೃಪೆಯಿಂದ ನಡೆಸ್ಕೊಂಡು ಹೋಗ್ತಾರೆ. ದೇವ್ರ ಕೈಯಲ್ಲಿ ಅವ್ರನ್ನ ಪರಿಚಯ ಮಾಡಿಕೊಟ್ರೆ ಸಾಕು, ದೇವ್ರು ಟೇಕ್ ಓವರ್ ಮಾಡ್ತಾರೆ. ನನ್ನನ್ನು ಅಷ್ಟೇ. ಇವಾಗ ನನಗೆ ಇಷ್ಟು ವರ್ಷಗಳ ಕಾಲ ಯಾರು ಒಂದು ಮನುಷ್ಯ ನಡ್ಸಕ್ಕಾಗುತ್ತೆ? ಕಾಯಿಲೆಯಲ್ಲಿದ್ದವ್ರನ್ನ, ಮರಣದ ಅಂಚಿನಲ್ಲಿದ್ದವ್ರನ್ನ ದೇವ್ರು ಬಿಡುಗಡೆ ಮಾಡಿ ನನ್ನನ್ನು ಕಾಪಾಡಿ ಆರೋಗ್ಯ ಕೊಟ್ಟು, ಆಯುಸ್ ಕೊಟ್ಟು, ದುಡಿಮೆ ಮಾಡೋಕ್ಕೆ ಇನ್ಕಮ್ ಕೊಟ್ಟು, ಫ್ಯಾಮಿಲಿ ಕೊಟ್ಟು, ಸುವಾರ್ತೆ ಹೇಳೋದಕ್ಕೆ ಅವಕಾಶ ಕೊಟ್ಟು ಇದೆಲ್ಲ ಮಾಡ್ತಿರೋದು ದೇವರು. ಅದರಿಂದ ಸುಮ್ಮನೆ ಇರ್ತಾರಂತೆ. ಈ ಸುಮ್ಮನೆ ಇದ್ರೆ ಏನ್ ಮಾಡ್ತಾರೆ ಅಂದ್ರೆ, ಯಾವಾಗಲೂ ತಿಳ್ಕೊಂಡ್ರಿ ಸುಮ್ಮನೆ ಇರ್ತಾರಲ್ಲ ಅವ್ರ ಕನಸು ಕಾಣುತ್ತೆ. ಯಾಕಂದ್ರೆ ಕೆಲಸ ಇಲ್ಲ. ನಾವು ಸುಮ್ಮನೆ ಇರ್ತೀವಂತೇಳ್ರಿ ಬೆಳಗಿಂದ ಸಂಜೆ ಅವರು. ಒಂದು ಸೇವಕರು ಹೇಳಿದ್ರು, ನಾನು ಬಿಟ್ಟೆ ಇದೇನು ಇದು ಅಂತ.
ದೇವರು ಬಂದು ಸೋಂಬೇರಿತನ ಇಲ್ದಂಗೆ ಯಾವಾಗಲೂ ಕೆಲಸ ಮಾಡ್ರಿ, ಆಕ್ಟಿವ್ ಆಗಿರ್ರಿ, ಸೇವೆ ಮಾಡ್ರಿ ಅಂತ ಹೇಳಿದ್ರೆ ಸೇವಕರುಗಳು ಒಂದು ದಿನ, ಅದು 2 ಗಂಟೆ ಸೇವೆ ಮಾಡಿ 6 ದಿನ ರೆಸ್ಟ್ ತಗಂತಾರೆ ಸೇವಕರುಗಳು, ಸೋಂಬೇರಿ. ಅದೆಂಗೆ ಸೇವೆ ಆಗುತ್ತೆ? ಅದರಿಂದ ಯಾವಾಗಲೂ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ತಿರ್ಕೊಂಡು ಒಂದೊಂದು ಸೇವಕರು ಬಂದು ಅದನ್ನ ಫುಲ್ ಟೈಮ್ ಸೇವೆ ಅಂದರೆ ಸೋಮವಾರದಿಂದ ಭಾನುವಾರವರೆಗೂ ಯಾವಾಗಲೂ ಸೇವೆಯಲ್ಲೇ ಬ್ಯುಸಿಯಾಗಿರ್ತಾರೆ. ಅವ್ರು ಕಮ್ಮಿ, ಬೆರಳೆಣಿಸುವಷ್ಟು ಅವರಿಂದ ಉಜ್ಜೀವನ ಜಾಸ್ತಿ ಆಗಿರುತ್ತೆ ಅಂತನ್ನೆಲ್ಲ ನೋಡಿದ್ದೀನಿ. ಯಾವಾಗಲೂ ವಯಸ್ಸನ್ನ ಅಂತ ಹೇಳಿದ್ರೆ ಒಂದು ದಿನಾನು ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಅವ್ರು ಯಾರಿಗಾದ್ರೂ ಸುವಾರ್ತೆ ಹೇಳ್ತಾ ಇರ್ತಾರೆ, ಎಲ್ಲೋ ಹೋಗಿ ಹೇಳ್ತಾ ಇರ್ತಾರೆ. ಅದರಿಂದ ಅವ್ರು ಇಲ್ಲದೆ ಹೋದ್ರೂ ಒಂದು ದೊಡ್ಡ ಲಕ್ಷಾನುಗಟ್ಲೆ ಜನಗಳನ್ನ ದೇವ್ರ ಕಡೆ ನಡೆಸಿದ್ರು. ಅವಾಗ ಈ ಥರ ಯೂಟ್ಯೂಬು, ವ್ಯಾಟ್ಸಪ್ಗಳು ಇಲ್ಲದೆ ಕಾಲ್ ನಡಿಕೆಯಲ್ಲಿ ಹೋಗಿ 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 ಮೀಟಿಂಗ್ ಮಾಡಿ ದೇವ್ರ ರಾಜ್ಯ ನಡೆಸಿದ್ರು. ಎಲ್ಲ ಗಮನ ಇಟ್ಟು ಕೇಳಿ. ಆ ರೀತಿ ಫುಲ್ ಆಗಿ ಹೇಳೋದಲ್ಲ, ಫುಲ್ ಟೈಮ್ ಸೇವೆ ಅಂತ ಮಾಡಬೇಕು, ಸಮಯನ ತಗೊಂಡು ಮಾಡಬೇಕು. ಫುಲ್ ಟೈಮ್ ಸೇವೆ ಅಂತೇಳಿ ಬರೀ 2 ಗಂಟೆ ಮಾತ್ರ ಚರ್ಚಿಗೆ ಮಾಡಿಬಿಟ್ಟು ಮಿಕ್ಕಿದ್ದು ಮಾಡದೇ ಇರೋದಲ್ಲ. ಅದಕ್ಕೆ ಒಮ್ಮೊಬ್ಬ ಸೇವಕರುಗಳು ದುಡಿಮೆ ಮಾಡಿಕೊಂಡು ಅದ್ರ ಬರೀ ಇನ್ಕಮ್ ಇಂದನೂ ಮಾಡ್ತಾರೆ. ಇಲ್ಲಿ ನೋಡ್ರಿ, ಈ ವಾಕ್ಯನೇ ಇದು. ಸ್ವಂತ ಕಾರ್ಯವನ್ನು ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದು ಎಣಿಸಿರಿ. ಏನಂತ ಎಣಿಸಿರಿ? ಕೈಯಾರೆ ಕೆಲಸ ಮಾಡುವುದನ್ನೇ ಮಾನವೆಂದು ಎಣಿಸಿರಿ. ಇದಕ್ಕೆ ಉದಾಹರಣೆಗೆ ಆಕ್ಸ್ 18:3-4 ಆನ್ಸರ್ ಇದೆ ನೋಡ್ರಿ. ಆಕ್ಸ್ 18:3, ಅಪೊಸ್ತಲರ ಕೃತ್ಯಗಳು 18:3-4. ಪೌಲನು ಅವರ ಮನೆಗೆ ಹೋಗಿ ತಾನು ಅವರಿಗೆ ಒಂದೇ ಕಸುಬಿನವರಾಗಿದ್ದರಿಂದ ಅವರಲ್ಲಿದ್ದು ಅವರೊಂದಿಗೆ ಕೆಲಸ ಮಾಡುತ್ತಿದ್ದನು. ಪೌಲ್ ಬಂದು ದೊಡ್ಡ ಕೋಟ್ಯಾಧೀಶ್ವರ, ಶ್ರೀಮಂತ. ಅದನ್ನ ಮತ್ತೆ ಎಜುಕೇಟೆಡ್, ಅದನ್ನೆಲ್ಲ ಬಿಟ್ಟು ಈಗ ಒಂದು ಟೆಂಟ್ ಅವರ ಸ್ನೇಹಿತರ ಜೊತೆಯಲ್ಲಿ ಪೌಲನ ಅವರ ಮನೆಗೆ ಹೋಗಿ, ಇಲ್ಲಿ ಮೇಲೇನೆ ಇದೆ, ಇತಾಲಿಯ ದೇಶದಿಂದ ಅಲ್ಲಿಗೆ ಬಂದು, ಅವ್ರು ಯಾರಂತ ಇಲ್ಲಿದೆ, ಪ್ರಿಸ್ಕಿಲ್ಲ ಮತ್ತು ಅಕಿಲು ಅವ್ರ ಜೊತೆಗೆ ಅವರೇ ಅದೇ ಕಸುಬಿನವರಾಗಿರೋದ್ರಿಂದ ಅವ್ರ ಜೊತೆಗೆ ಟೆಂಟ್ ಮಾಡುವುದು. ಟೆಂಟ್, ಈ ಮನೆಗಳು ಇರ್ತಾವಲ್ಲ, ಇವಾಗ ಗೋಡೆಯಿಂದ ಕಟ್ತೀವಿ, ಅವಾಗ ಟೆಂಟ್ ಮಾಡೋ ಕೆಲಸ ಮಾಡ್ಕೊಂಡು ಗೂಡಾರ ಮಾಡುವುದು ಅವರ ಕಸುಬಾಗಿತ್ತು. ಅವ್ರೇನ್ ಮಾಡ್ತಿದ್ರಂದ್ರೆ ಆ ಕೆಲಸನೂ ಮಾಡ್ತಾ ಇದ್ರು. ಕೆಳಗಡೆ 4ನೇದು ಹೋದ್ರಿ, ಅವನು ಪ್ರತಿ ಸಭಾ ದಿನವೂ ಸಭಾಮಂದಿರದಲ್ಲಿ ಚರ್ಚಿಸಿ ಯೋಧರು ಗ್ರೀಕರನ್ನು ಒಡಂಬಡಿಸುತ್ತಿದ್ದನು. ಇದು ಎಲ್ಲ ಜನ ಕನ್ಫ್ಯೂಷನ್ ಮಾಡ್ತಾರೆ. ಫುಲ್ ಟೈಮ್ ಸೇವೆ ಅಂತ ಹೇಳ್ತಾರೆ. ಫುಲ್ ಟೈಮ್ ಸೇವೆ ಮಾಡೋದು ಒಳ್ಳೇದು, ಆದರೆ ಬ್ರಾಂಚ್ಗಳು ಜಾಸ್ತಿ ಆಗಬೇಕು, ಆತ್ಮಗಳು ಜಾಸ್ತಿ ಆಗಬೇಕು. ಸಭೆಯಲ್ಲಿ ಅಸಿಸ್ಟೆಂಟ್ ಪಾಸ್ಟರ್ಗಳನ್ನ ಜಾಸ್ತಿ ಮಾಡಬೇಕು. ಅವರು ಫುಲ್ ಟೈಮ್ ಸೇವೆ ಅಂದರೆ ಪರವಾಗಿಲ್ಲ. ಯಾಕಂದರೆ ಸಭೆ ಇಲ್ಲದ್ರೆ ಒಂದೇ ಸಭೆಯಲ್ಲಿ 5,000 ಜನ ಇರ್ತಾರೆ, 10,000 ಜನ ಇರ್ತಾರೆ. ಅವ್ರಿಗೆ ಕೆಲಸ ಮಾಡ್ಕೊಂಡು ಸೇವೆ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲರದು ಒಂದು ಫ್ಯಾಮಿಲಿ ಆಗಿರೋದ್ರಿಂದ. ಇವಾಗ ಕಮ್ಮಿ ಜನ ಇಟ್ಕೊಂಡು ಪೌಲ್ ಅಷ್ಟೆಲ್ಲ ಮಾಡಿದ್ದಾರೆ ದೇವರಿಗೋಸ್ಕರ. 13 ಚಾಪ್ಟರ್ಗಳು, ಪತ್ರಿಕೆಗಳನ್ನು ಕೂಡ ಬರೆದಿದ್ದಾರೆ. ಇಷ್ಟೆಲ್ಲ ಮಾಡಿದವರು, ದೇವರಿಗಾಗಿ ಇಷ್ಟೆಲ್ಲ ಪ್ರಾಡಕ್ಟಾಗಿ ಮಾಡಿದವರು, ಅವರು ಟೆಂಟ್ ಕೆಲಸ ಮಾಡಿ ಅದರಲ್ಲಿ ಬರೋ ದುಡ್ಡಿಂದನೇ ಮಾಡಿದ್ದಾರೆ. ಒಂದು ಜಾಗದಲ್ಲಿ ಹೇಳ್ತಾರೆ ಅವರು, ನಾನು ಯಾರ ಥರದ ದುಡ್ಡು ತಗೊಂಡಿದ್ದೀನ, ಯಾರಾದರೂ ನಾನು ಆಶಿಸಿದ್ದೀನ, ಏನಿಲ್ಲ, ನನ್ನ ಸ್ವಂತ ಕಷ್ಟದಿಂದ ಅವ್ರು ದುಡಿಮೆ ಮಾಡಿ ಊಟ ಮಾಡಿ ಸುವಾರ್ತೆನ ಫ್ರೀಯಾಗಿ ಹಂಚಿದ್ದಾರೆ. ಸುವಾರ್ತೆನ ಫ್ರೀಯಾಗಿ ಹಂಚಿದ್ದಾರೆ. ಆ ಸ್ವಾರ್ಥದಿಂದ ಬರೋ ಹಣದಲ್ಲಿ ಜೀವನ ಮಾಡಬೇಕಂತನೂ ಬೈಬಲಲ್ಲಿದೆ. ಅಂದರೆ ನಾವು ಸ್ವಂತ ಕಾರ್ಯಗಳನ್ನು ಮಾಡಬೇಕು. ಇವತ್ತು ಮೆಸೇಜ್ ಏನಂದರೆ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಸ್ವಂತ ಕಾರ್ಯಗಳನ್ನು ನಾವು ಮಾಡಬೇಕು. ಕೈಯಾರೆ ಮಾಡಿಕೊಂಡು ಪೌಲನ್ನ ಯಾವ ರೀತಿ ಟೆಂಟ್ ಮಾಡಿಕೊಂಡು ಸುವಾರ್ತೆ ಹರಡಿಕೊಂಡು ಎಷ್ಟು ದೊಡ್ಡ ಉಜ್ಜೀವನ ಮಾಡಿದ್ರು ಆ ಥರ ಮಾಡಬೇಕು. ಅದಕ್ಕೆ ದೇವ್ರ ಕೃಪೆ ಕೊಡ್ತಾನೆ. ನಾನು ಬದುಕಿರೋದೇ ಕಷ್ಟ, ನಡೆಯೋದಕ್ಕೆ ಆಗ್ತಿರ್ಲಿಲ್ಲ. ಇದರಲ್ಲಿ ಬೇರೆ ದುಡಿಮೆ ಮಾಡಿಕೊಂಡು ಸೇವೆ ಮಾಡೋದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ ಅಂದರೆ ದೇವರ ದೊಡ್ಡ ಭಾಗ್ಯ. ಅದು ದೇವರಿಂದ ಮಾತ್ರ ಆಗುತ್ತೆ. ಇವಾಗೆಲ್ಲ ಡಾಕ್ಟರ್ಗಳೆಲ್ಲ ನಂಬಕ್ಕಾಗಲ್ಲ. ಅವರಿಗೆ ದುಡ್ಡು ಬಂದರೆ ಸಾಕು, ಮನುಷ್ಯನ ಸಾಯಿಸಿ ಕೂಡ ಅವರು ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ದಂಗೆ ಹಣಕ್ಕಾಗಿ ಮಾಡುವ ಕಾಲ ಬಂದಿದೆ. ಸ್ಕೂಲಲ್ಲಿ ಅವಾಗೆಲ್ಲ ಆ ಥರ ಇಲ್ಲ. ಇವಾಗೆಲ್ಲ ದುಡ್ಡಿಗೋಸ್ಕರನೇ ಎಲ್ಲ. ಮೊದಲೆಲ್ಲ
ಮನುಷ್ಯರಿಗೆ ರೆಸ್ಪೆಕ್ಟ್ ಕೊಡ್ತಿದ್ರು, ದುಡ್ಡಿರೋನಿಗೆ ಕೊಡ್ತಾರೆ. ಆದ್ರೆ ದೇವರು ದುಡ್ಡಿರೋನಿಗೆ ಕೊಡಲ್ಲ. ಆತ್ಮ ನೋಡಿ ಪರಲೋಕ ರಾಜ್ಯ ಕೊಡ್ತಾರೆ. ಕುಟುಂಬದ ಆಶೀರ್ವಾದ ಇರ್ತದೆ, ಸಂತತಿ ಆಶೀರ್ವಾದ ಇರುತ್ತೆ, ಅದು ಅಳಿದು ಹೋಗುತ್ತೆ. ಪಾಪಗಳು ಹೆಚ್ಚಾಗ್ತಾ ಇದೆ. ಬೈಬಲ್ ಪ್ರಕಾರ, ದೇವರ ಒಂದು ಪರಿಶುದ್ಧ ಗ್ರಂಥದ ಪ್ರಕಾರ, ಪ್ರಾರಂಭದಲ್ಲಿ ಪರಿಶುದ್ಧ ಅಂದ್ರೆ ಕಡೆಯಲ್ಲೂ ಪರಿಶುದ್ಧತೆ. ನೋಡ್ರಿ, ಕಡೆಯಲ್ಲೂ ಪ್ರಕಟಣೆಯಲ್ಲೂ ಪರಿಶುದ್ಧವಂತ ನೀನು ಪರಿಶುದ್ಧನಾಗು, ನೀತಿವಂತ ನೀನು ನೀತಿಯಾಗಿ ನಾನು ಬಂದು ನ್ಯಾಯ ತೀರಿಸ್ತೀನಿ ಅಂತಾರೆ. ಅದು ಬಿಟ್ಟೋಗಿಲ್ಲ. ಇದು ಸ್ಪಿರಿಚುವಲ್ ಹೆಂಗಿದೆ ಹಂಗೆ ಇದೆ. ಬಟ್ ಮನುಷ್ಯರು ಏನ್ ಮಾಡಿದ್ರು, ಲೋಕದ ಆಡಂಬರ ಜೀವಿತ ಬೇರೆ, ಆಡಂಬರ ಜೀವನ ಮಾಡೋದಕ್ಕೆ ಶರೀರಕ್ಕೆ ಜಾಸ್ತಿ ಪ್ರೊಟೆಕ್ಷನ್ ಜಾಸ್ತಿ ಕೊಟ್ಕೊಂಡು, ಅದಕ್ಕೆ ಎಕ್ಸರ್ಸೈಸ್ಗಳು, ಶರೀರ ಅಂದವಾಗಿರ್ಬೇಕು, ಸ್ಲಿಮ್ ಆಗಿರ್ಬೇಕು, ಹೊಟ್ಟೆ ಬರಬಾರ್ದು, ಈ ತರ ಎಲ್ಲ ಮಾಡ್ಕೊಂಡು ಹೊಟ್ಟೆ ಬರಬಾರ್ದು ಅದು ದೇವ್ರು ಇಟ್ಟಿರ್ತಾರೆ. ಹೊಟ್ಟೆ ಬರ್ದೇ ಇದ್ರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ. ಹೊಟ್ಟೆ ಇರೋವನು ಚೆನ್ನಾಗಿಟ್ಟು ದೇವ್ರು ಕಾಪಾಡ್ತಾರೆ. ಅದರಿಂದ ಶರೀರವನ್ನು ನೋಡ್ಕೊಂಡಿದ್ದಾರೆ ಹೊರತು ಆತ್ಮ ನೋಡ್ತಾ ಇಲ್ಲ ಅವರು. ಶರೀರ ನೋಡ್ಕೊಂಡು ಆತ್ಮ ಟಕ್ಕಂತ ಹೋದ್ರೆ ಅದು ಎಲ್ಲಿ ಹೋಗುತ್ತೆ? ಯುಗ ಕಾಲ ಪರಲೋಕ ರಾಜ್ಯದಲ್ಲಿ ಇರ್ಬೇಕಲ್ಲ, ಅದ್ರ ಜ್ಞಾನನೇ ಇಲ್ಲ ಅವರಿಗೆ. ಇಲ್ಲಿ ಇರೋವರೆಗೂ ಮಜಾ ಮಾಡಬೇಕು, ಲೋಕದಲ್ಲಿ ಇರೋವರೆಗೂ ಚೆನ್ನಾಗಿ ಅನುಭವಿಸಬೇಕು. ಆ ಅನುಭವಿಸೋದಕ್ಕೆ ಪಾಪ ಮಾಡಿ ಅನುಭವಿಸಿದ್ರೆ ವೇದನೆ ಸ್ಟಾರ್ಟ್ ಆಗುತ್ತೆ. ಕುಟುಂಬದಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಕಷ್ಟದಲ್ಲಿ ಪಾಪ ಒಂದು ಕರೆಕ್ಟ್ ಮಾಡಿಬಿಟ್ರಿ. ಈಗ ಪಾಪ ಬಂದು ಕರೆಕ್ಟ್ ಆಗ್ಬಿಡುತ್ತೆ, ಮಿತಿ ಮೀರಿ ಹೋಗ್ತಾ ಇದೆ ನಾನ್ ಸ್ಟಾಪ್ ಆಗಿ. ಒಳ್ಳೆಯವರು ಆ ಕಾಲದಲ್ಲಿ, ಕೆಟ್ಟವರು ಅವನೊಬ್ಬ ಲಂಚ ತೆಗಿತಾನಂದ್ರೆ ಅವನು ಈಸಾಗಿ ಕಂಡುಹಿಡಿತಿದ್ರು, ತೆಗಿಬೇಡಪ್ಪ ಅಂತ. ಲಂಚ ತೆಗಿದಿರೋರು ಜಾಸ್ತಿ ಜನ ಇದ್ರು. ಈಗ ಮೋಸದಿಂದ ಅನ್ಯಾಯದಿಂದನೇ ಟಾಪ್ ಮೋಸ್ಟ್ ಹೋಗ್ತಾ ಇರೋರು ಅಧಿಕವಾಗ್ತಾ ಇದೆ. ಅದರಿಂದ ಇಲ್ಲಿ ತೆಗಿರಿ 1 ಥೆಸಲೋನಿಕ 4:11. ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮನಾಗಿದ್ದು. ನೋಡ್ರಿ, ಏನು ಮಾಡ್ಬೇಕು ನಾವು? ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕಬಾರದು. ಮತ್ತೊಬ್ಬರ ಕೆಲಸದಲ್ಲಿ ಯಾವುದೇ ವಿಷಯಕ್ಕೂ ನಾವು ತಲೆ ಹಾಕಬಾರದು, ನಾವು ತಲೆ ತೂರಿಸಬಾರ್ದು. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡಬೇಕು. ನಾವು ಕೊಟ್ಟಿರೋ ಕೆಲಸ ಜವಾಬ್ದಾರಿನ ನಾವು ಮಾಡಬೇಕು. ದೇವ್ರು ನಂಬ್ಕೊಂಡ್ರು ಕೂಡ ಸ್ವಲ್ಪ ಗಲಿಬಿಲಿ ಇತ್ತು ನನಗೆ. ಏನಂತ ಹೇಳಿದ್ರೆ, ನನಗೆ ಏನು ಕೊಟ್ಟಿದ್ದಾರೆ ಅದನ್ನು ಪೂರ್ತಿ ಮಾಡಬೇಕು. ಏನೋ ಒಂದು ಚಿಕ್ಕದೋ ದೊಡ್ಡದೋ ಏನೋ ಕೊಟ್ಟಿರ್ತಾರೆ, ನಾವೇನ್ ಮಾಡ್ತೀವಿ, ನಮ್ಮದು ಕೊಟ್ಟೋದು ಬಿಟ್ಟುಬಿಟ್ಟು ಬೇರೆಯವ್ರಿಗೆ ಕುಟುಂಬಕ್ಕೆ ಹೋಗ್ಬಿಟ್ಟು ಅವರಿಗೆ ಬುದ್ಧಿ ಹೇಳೋದಾಗಲಿ, ಅವ್ರ ದೇವ್ರ ಕಡೆ ನಡೆಸ್ಬೇಕು ಅಷ್ಟೇ ಹೊರ್ತು, ಅಲ್ಲದೆ ಇಲ್ಲಿ ಸೋಷಿಯಲ್ ಸರ್ವಿಸ್ ಮಾಡೋದಾಗಲಿ, ಅವ್ರಿಗೆ ಹೆಲ್ಪಿಂಗ್ ಮಾಡೋದಾಗಲಿ ದೇವ್ರು ಪ್ರೇರೇಪಿಸ್ತಾರೆ, ಅವಾಗ ಮಾಡ್ಬೋದು. ಬಟ್ ಇವೆಲ್ಲ ಮಾಡೋದಕ್ಕಿಂತ ಹೆಚ್ಚಾಗಿ ಅವರ ಮಕ್ಕಳನ್ನ ಸರಿ ಮಾಡೋದು, ಅವ್ರ ಮಕ್ಕಳನ್ನ ಅವ್ರ ತಂದೆ ತಾಯಿ ಅವ್ರನ್ನ ದೇವ್ರಿಗೆ ನಡೆಸಿ ಅವ್ರು ಮಾಡ್ತಾರೆ. ಚರ್ಚಿಗೆ ಕೊಟ್ಟಿದ್ದಾರೆ, ಚರ್ಚ್ ಮಕ್ಕಳನ್ನ ಸರಿ ಮಾಡಬೇಕು. ನಮ್ಮ ಕುಟುಂಬದಲ್ಲಿ ಹೆಂಡತಿ ಮಕ್ಕಳು ಕೊಟ್ಟಿದ್ದಾರೆ, ಅವ್ರನ್ನ ನಾನು ನೋವನ್ನು ತರ ನಾನು ಪರಲೋಕ ರಾಜ್ಯ ಸಿದ್ಧರಾಗಿ ಕುಟುಂಬನ ಸಿದ್ಧ ಮಾಡಬೇಕು. ನಮಗೆ ಕೊಟ್ಟಿರೋ ಜವಾಬ್ದಾರಿ. ರೋಡಲ್ಲಿ ಹೋಗ್ತಿರೋನ್ನ ಕರೆದು ನೀನು ಸರಿಯಾಗಂತ ಹೇಳಿದ್ರೆ ಅವನು ರೋಡಲ್ಲಿ ಇರ್ತಾನೆ, ಅವನ್ನ ಸರಿ ಮಾಡೋಕ್ಕಾಗಲ್ಲ. ಅವನೇನಾದ್ರೂ ರಕ್ಷಣೆ ಮಾರ್ಗದಲ್ಲಿ ಬಂದು ಸಭೆಗೆ ಬಂದ್ರೆ ಟ್ರಾನ್ಸ್ಫಾರ್ಮೇಶನ್ ಮಾಡಿ ಪರಲೋಕ ರಾಜ್ಯಕ್ಕೆ ನಡೆಸ್ಬೋದು. ಅದರಿಂದ ನಮಗೆ ಕೊಟ್ಟಿರುವ ಕೆಲಸದ ಮೇಲೆ ನಾವು ಜಾಗೃತಿಯಾಗಿರ್ಬೇಕು. ಮತ್ತೊಬ್ಬರ ಕಾರ್ಯದಲ್ಲಿ ಓದ್ಬಿಡೋಣ ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮನೆ ಇರಬೇಕು, ಪ್ರಾರ್ಥನೆ ಮಾಡಬೇಕು. ನಾನೆಲ್ಲ ಆತ್ಮೀಕದಲ್ಲಿ ಬೆಳೆದಾಗ ಅವ್ರಿಗೆ ಎಷ್ಟೇ ಕಷ್ಟ ಇದ್ರು ಪ್ರಾರ್ಥನೆ ಮಾಡ್ತಿದ್ರು, ಹಣ ಸಹಾಯ ಮಾಡ್ತಿರ್ಲಿಲ್ಲ. ಇದೇನಿದು ಹಣ ಸಹಾಯ ಮಾಡ್ತಿರ್ಲಿಲ್ಲ ಅಂದ್ರೆ, ಇವ್ರು ಹಣ ಕೊಟ್ರೂ ಅವರಿಗೆ ಚೆನ್ನಾಗಲ್ಲ. ಆಸ್ಪತ್ರೆಗೆ ಖರ್ಚು ಮಾಡಿದ್ರು ಪ್ರಾಣ ಹೋಗ್ಬಿಡುತ್ತೆ. ಪ್ರೇಯರ್ ಮಾಡಿದ್ರೆ ಡಾಕ್ಟರ್ಗೆ ಆಗದೆ ಇರೋದು ಜೀವ ಕೊಡ್ತಾರೆ. ಸ್ಪಿರಿಚುವಲ್ ಬೇರೆ, ಆ ಸ್ಪಿರಿಚುವಲ್ ಈಗ ಇಲ್ಲ. ಅವರಿಗೆ ಊಟ ಬೇಕಂದ್ರೂ ಪ್ರೇಯರ್ ಮಾಡಿದ್ರೆ ಅದ್ಭುತ ಮಾಡಿ ಅವರಿಗೆ ಊಟ ಕೊಡ್ತಾರೆ. ಮನೆಯಲ್ಲಾದ್ರೂ ಪ್ರೇಯರ್ ಮಾಡಿದ್ರೆ ಕೊಡ್ತಾರೆ. ಪ್ರೇಯರ್ ಬಹಳ ಶಕ್ತಿ ಉಳ್ಳದ್ದು. ದೇವ್ರ ವಾಕ್ಯ ದೇವ್ರು ನಂಬ್ಕೊಂಡ ಮೇಲೆ ಅವರಿಗೆ ವಾಕ್ಯದ ಪ್ರಕಾರ ಜೀವಿಸೋದಕ್ಕೆ ಹೇಳ್ಕೊಡ್ಬೇಕು. ನಾವೇನ್ ಮಾಡ್ತೀವಿ, ಇನ್ನೊಬ್ಬರ ಜೊತೆಗೆ ಹೋಗ್ಬಿಟ್ಟು ಸುಮ್ಮನೆ ಮಾತಾಡ್ತೀವಿ. ಮಾತಾಡೋದು ತಪ್ಪು. ಒಂದು ಅಯಮ್ಮ ಅಂತೂ ಸುಮ್ಮನೆ ಕುಂದಿರ್ಸಿದ್ರೆ ಸಾಕು, ಮಾತಾಡ್ತತೆ. ಅದು ಏನ್ ಮಾತಾಡುತ್ತೆ ಏನ್ ಮಾತಾಡಲ್ಲ ಅಯಮ್ಮನಿಗೂ ಗೊತ್ತಾಗಲ್ಲ. ಎಲ್ಲಾದ್ರೂ ಕರ್ಕೊಂಡೋಗಿ ಕೂತ್ಕೊಂಡ್ರೆ, ನಾವು ಪ್ರಾರಂಭದಲ್ಲಿ 10 ವರ್ಷ ಸೇವೆಯಲ್ಲಿ ಯಾರ ಜೊತೆ ಕರ್ಕೊಂಡು ಹೋಗ್ತಿದ್ವಿ ಪ್ರೇಯರ್ಗೆ.
ಅವರು ಪಕ್ಕದಲ್ಲಿ ಕುತ್ಕೊಂಡು ಸ್ತೋತ್ರ ಹೇಳ್ತಿದ್ರು. ನಾವು ವಾಕ್ಯ ಹೇಳ್ಬೇಕಾದ್ರೆ ಅವರು ಅನ್ಯರುಗಳು, ಅವರ ಹೃದಯ ಬಂದು ದೇವರಿಗೆ ಒಪ್ಪಿಸಿಕೊಡ್ದಂಗೆ ಸೈತಾನು ವಾಕ್ಯ ಒಳಗಡೆ ಹೋಗ್ದಂಗೆ ಮಾಡ್ತಾನೆ ಅಂತೇಳಿ ಸೂತ್ರ ಹೇಳ್ತಿದ್ರೆ ಆ ಸೈತಾನ ಕ್ರಿಯೆ ಬಿಡುಗಡೆ ಆಗ್ತಿದ್ದು, ಆ ವಾಕ್ಯ ಹೋಗಿ ಅವ್ರಿಗೆ ಸೇರ್ತಾ ಇತ್ತು. ನಾವು ದೇವಕ್ಕೋಸ್ಕರ ಪ್ರೇಯರ್ ಮಾಡಲಿ, ವ್ಯಾಧಿಗೋಸ್ಕರ ಪ್ರೇಯರ್ ಮಾಡಲಿ, ಸಪೋರ್ಟಿಂಗ್ ಇರ್ತಿತ್ತು, ಮಾಡ್ತಿದ್ದ. ಮತ್ತೆ ಅವರು ಸೀನಿಯರ್ ಪಾಸ್ಟರ್ ಆಗಿ ಅವ್ರನ್ನ ಮಾಡ್ತಾ ಇದ್ವಿ, ಜೊತೆ ಕರ್ಕೊಂಡು ಹೋಗ್ತಿದ್ವಿ. ಇವಾಗ ಹಂಗಲ್ಲ, ಜೊತೆಗೆ ಹೋದ್ರೆ ಸಾಕು, ತಿನ್ನೋದು ಮತ್ತೆ ಫ್ಯಾಮಿಲಿ ಮ್ಯಾಟರ್ಗಳು ಮಾತಾಡೋದು, ಮತ್ತೆ ಸತ್ಯದ ಬಗ್ಗೆ ಮಾತಾಡಲ್ಲ, ಸುಮ್ಮನೆ ಮಾತಾಡ್ತಿರೋದು ಲೋಕದ್ದು. ಅದೇ ಇಲ್ಲೇ ಇದೆ ನೋಡ್ರಿ. ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮನಾಗಿದ್ದು. ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕಬಾರದು. ಬೈಬಲ್ ಪ್ರಕಾರ ಅವರಿಗೆ ಕುಟುಂಬ ಗಂಡ ಹೆಂಡತಿಯಲ್ಲಿ ಜಗಳ ಇದ್ರೆ ಬೈಬಲ್ ಪ್ರಕಾರ, ಸತ್ಯವೇದದ ಪ್ರಕಾರ ಅವರಿಗೆ ತೆಗೆದು ಬೋಧಿಸ್ಬೇಕು. ಅದಕ್ಕಂತ ದೇವ್ರು ನೇಮಿಸಿರ್ತಾರೆ, ಅವ್ರ ತಾ ಮಾತಾಡಬೇಕು, ಇನ್ನೊಬ್ಬರು ಸಪೋರ್ಟ್ ಆಗಿರ್ಬೇಕು. ಅವರಿಗೆ ಆ ಟೈಮ್ ಬಂದಾಗ ಅವ್ರಿಗೆ ಮಾಡ್ಲಿ. ಸಿಸ್ಟಮೆಟಿಕ್ ಡಿಸಿಪ್ಲಿನ್ ಬಹಳ ಇದೆ, ಪ್ರೋಟೋಕಾಲ್ ಅನ್ನೋದು ಬಹಳ ಇದೆ. ಹಳೆ ಒಡಂಬಡಿಕೆಯಲ್ಲಿ ಶಾಕ್ ಆಗ್ಬಿಟ್ವಿ. ಒಂದು ಹೆಂಡತಿ ಕೂಡ ಒಂದು ಗಂಡನ್ನ ನೋಡ್ಬೇಕಂದ್ರೆ ಅವರು ಇದರಲ್ಲಿ ಪ್ಯಾಲೇಸ್ ಅಲ್ಲಿ ಇದ್ರೆ ಸಡನ್ ಆಗಿ ಹೋಗಕ್ ಆಗಲ್ಲಂತೆ, ಅವ್ರು ಕರೆದ್ರೆ ಹೋಗ್ಬೇಕಂತೆ. ಅದು ಯಾವಾಗ 4000 ವರ್ಷದ ಹಿಂದೆ ಎಸ್ತರ್ ಕತೆ. ಅವರು ಸಡನ್ ಆಗಿ ಎಸ್ತರ್ ಬಂದ್ಬಿಟ್ರೇನು ಅವ್ರು ದಂಡು ತೋರಿಸ್ಬೇಕಂತೆ, ತೋರಿಸಿಲ್ಲ ಅಂದ್ರೆ ಅಮ್ಮನ ಸಾಯಿಸ್ಕೊಡ್ಬೇಕಂತೆ. ಯಾವ ತರ ಸಿಸ್ಟಮ್ ಇದೆ ನೋಡ್ರಿ, ಸಿಸ್ಟಮ್. ಗಂಡ ರಾಜನಾದ್ರೂ ದಾವಿದು ಹೆಂಡತಿ ಬಂದು ಪರ್ಮಿಷನ್ ಕೇಳ್ಕೊಂಡೆ ಬೆರ್ಷಬ ಬರ್ಬೇಕು, ನಾನು ಬರ್ಬೋದಾ ನೋಡ್ಬೋದಾ ಅಂತ. ಬರೀ ಇದೆಲ್ಲ ಬಹಳ ಇದೆ ಪ್ರೋಟೋಕಾಲ್ಗಳು ಹಳೆ ಒಡಂಬಡಿಕೆಯಲ್ಲೇನೆ. ಅದು ಆದ್ರೆ ಇಲ್ಲಿ ಕಚಾಮುಚ ಮಿಕ್ಸಿಂಗ್, ಇಷ್ಟ ಬಂದಾಗ ಯೋಚನೆ, ಇಷ್ಟ ಬಂದಾಗ ಮಾತುಗಳು, ಇಷ್ಟ ಬಂದಾಗ ಪ್ರವರ್ತನೆಗಳು. ಇವಾಗ ಇನ್ನೂ ಸ್ಪಿರಿಚುವಲ್ ಡಬಲ್ ಆಗಿದೆ ಸ್ವಾಮಿ ಬಂದ ಮೇಲೆ. ಎಲ್ಲಿದೆ? ನಡೆಯೋದಿಲ್ಲ. ತೆಗಿರಿ, ಓದೋಣ. ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮನಾಗಿದ್ದು ಸ್ವಂತ ಕಾರ್ಯವನ್ನು ನಡೆಸಿಕೊಂಡು ಕೈಯಾರ ಕೆಲಸ ಮಾಡುವುದೇ ಮಾನವನೆನಿಸ್ರಿ. ಇಲ್ಲಿ 3 ಪಾಯಿಂಟ್ ಇದೆ ನೋಡ್ರಿ. ಇನ್ನೊಬ್ಬರ ಮೇಲೆ ತಲೆ ಹಾಕ್ಬೇಡ್ರಿ. ನಿನಗೆ ಕೊಟ್ಟಿರೋ ಕೆಲಸವ ಯೇಸು ಸ್ವಾಮಿ ನಿನಗೆ ಲೋಕದಲ್ಲಿ ಏನೋ ಪ್ಲಾನ್ ಇಟ್ಟು ಲೋಕದಲ್ಲಿ ಕಳಿಸಿದ್ದಾರೆ. ಅದು ಪ್ರಾರಂಭದಿಂದ ಡೆತ್ ಆಗೋವರೆಗೂ, ನಿನ್ನ ಮರಣ ಬರೋವರೆಗೂ ನಿನಗೇನು ಕೊಟ್ಟಿದ್ದಾರೆ ಅದನ್ನು ಮಾಡಿ ಮುಗಿಸಿರಿ. ಆಗಸ್ಟಿನ್ ಜಂಬಕುಮಾರಿಗೆ ಬಿಹಾರಿಗೆ ಹೋಗೋದ್ರು, ಅಲ್ಲಿ ಹೋದ್ರು, ಅವ್ರ ಕೈಯಲ್ಲಿ ಆಗಿದ್ದು ಅವ್ರು ಮಾಡಿದ್ದಾರೆ. ಯೇಸನನ್ನ ಹುಚ್ಚಿನಿಂದ ಬಿಡುಗಡೆ ಮಾಡಿದ್ರು, ಅವ್ರು ಸಭೆ ಸಂಘ ಸ್ಟಾರ್ಟ್ ಮಾಡಿ ಅವ್ರು ಕೊಟ್ಟಿರೋದು ಅವ್ರು ಮಾಡಿದ್ರು. ಭಕ್ತ ಸಿಂಗ್ ಮಾಡಿದ್ರು. ಯಾರಿಗೆ ಏನ್ ಕೊಟ್ಟಿದ್ದಾರೋ ಅವ್ರಿಗೆ ಕೊಟ್ಟಿರೋ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ಸ್ವಲ್ಪ ಜನ ಮಾಡ್ತಾರೆ, ಎಲ್ಲರೂ ಮಾಡೋದಿಲ್ಲ. ಎಲ್ಲಿದೆ ನೋಡಿ. ಇನ್ನೊಂದು, ಸ್ವಂತ ಕಾರ್ಯವನ್ನು ನಡೆಸಿಕೊಂಡು ನಮಗೇನ್ ಕೊಟ್ಟಿದ್ದಾರೆ ಅದನ್ನ ಮಾಡ್ಬೇಕು. ಅದಕ್ಕೆ ಪೌಲ್ ಬಗ್ಗೆ ಓದಿದ್ವಿ. ಅವನು ಕೊಟ್ಟಿರೋ ಕೆಲಸನ ದೇವ್ರು ಬಿಟ್ಟು ಬಂದ, ದುಡ್ಡಾಗಿಲ್ದ ಮತ್ತೆ ಕೆಲ್ಸಕ್ಕೆ ಹೋಗ್ತದೆ. ಟೆಂಟ್ ಕೆಲಸ ಇದ್ದಿದ್ದ ದುಡ್ಡನ್ನೆಲ್ಲ ಕೊಟ್ಟುಬಿಟ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ದೊಡ್ಡ ಕೋಟ್ಯಾಧೀಶ್ವರ ಅವನು ಡಸ್ಟ್ ಅಂತ ಹೇಳಿ ಬಿಟ್ಟು ಬಂದು ಅವ್ರದ್ರಲ್ಲಿ ದುಡಿಮೆ ಮಾಡಿದ್ದನ್ನ ಆ ಕಷ್ಟದಲ್ಲಿ ಊಟ ಮಾಡಿಕೊಂಡು ಸುವಾರ್ತೆ ಹರಡ್ತಾ ಇದ್ದಾರೆ. ಅವ್ನಿಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ಅವ್ರು ಮಾಡಿ ಮುಗಿಸಿದ್ರು. ಇಲ್ಲಿ ಇನ್ನೊಂದಿದೆ, ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದು ಎನಿಸಿರಿ. ಕಷ್ಟಪಡಬೇಕು, ಸೋಂಬೇರಿತನ ಇರಬಾರ್ದು. ಅದಕ್ಕೆ ದೇವರು ಕೃಪೆ ಕೊಡಬೇಕು. ದೇವರು ಕಾರ್ಯ ಮಾಡೋದಕ್ಕೆ ದೇವರು ಆಯುಸ್ ಕೊಡ್ತಾರೆ, ಆರೋಗ್ಯ ಕೊಡ್ತಾರೆ, ಕೃಪೆ ಕೊಡ್ತಾರೆ. ಕೃಪೆ ಇಲ್ಲದೆ ಮಾಡೋಕ್ಕಾಗಲ್ಲ. ಮನಸ್ಸು ಏನಾದ್ರೂ ತಪ್ಪು ಮಾಡ್ತಿದ್ರು ಬದಲಾಗಿ ಮಾಡ್ರಿ ಅಂತಾರೆ. ಇವಾಗಿರೋ ಕ್ರಿಶ್ಚಿಯಾನಿಟಿ, ರಿಲಿಜಿಯಸ್ ಕ್ರಿಶ್ಚಿಯಾನಿಟಿ, ವಿಶ್ವಾಸಿಗಳಾಗಲಿ ಬೋಧಿಸೋರಾಗಲಿ ಪಾಪ ಮಾಡೋದು ಆ ದೇವರನ್ನೋದು. ನಾವು ಪ್ರಾರಂಭದಲ್ಲಿ 97ರಿಂದ 2007ರವರೆಗೂ ಪಾಪನ ಪೂರ್ತಿ ಬಿಟ್ಟಾದ ಮೇಲೆ 97ಇಂದ 2007ರವರೆಗೂ ಒಂದು ಚೂರು ಡ್ರಾಪ್ ಪಾಪ ಮೈಂಡ್ ಒಳಗಡೆ ನುಗ್ಗಬಾರ್ದು ಅಂತೇಳಿ ಯೇಸು ಒಂದು ಮಾತು ಹೇಳ್ತಾರೆ. ಲೋಕದ ಅಧಿಪತಿ ಬರ್ತಾ ಇದ್ದಾನೆ, ಅವನಿಗೆ ಸಂಬಂಧಪಟ್ಟಿದ್ದು ನನ್ನಲ್ಲಿ ಏನು ಇಲ್ಲ ಅಂತೇಳಿ ಬರೀ ಸ್ಪಿರಿಚುವಲ್ ದೇವರಿಗೆ ಇಷ್ಟಲ್ಲದನ್ನೆಲ್ಲ ಎದುರಿಸ್ಕೊಂಡು ಬಾಳಿದ್ವಿ. ಮತ್ತೆ ಈಗ ಇಲ್ವಾ ಅಂತ ಹೇಳಿದ್ರೆ ಮದುವೆ ಆದ ಮೇಲೆ ಹೋರಾಟದ ವಿಶ್ವಾಸ ಜಾಸ್ತಿ ಇತ್ತು, ಪರಿಶುದ್ಧತೆ ಜಾಸ್ತಿ, ನಂಬಿಕೆ ಜಾಸ್ತಿ ಇತ್ತು. ಪ್ರಾಣ ಹೋದ್ರೇನು ಪರವಾಗಿಲ್ಲ ದೇವರಿಗಾಗಿ ಅಂತ ಒಂದು ವೈರಾಗ್ಯ ಇತ್ತು. ಯೇಸುವೆ ದೇವರಂತ ಎಲ್ಲ ಜನಗಳಿಗೆ ಗೊತ್ತಾಗ್ಬೇಕು ಅಂತ ಒಂದು ವೈರಾಗ್ಯ ಇತ್ತು. ಇವಾಗ ಆ ವೈರಾಗ್ಯನೇ ಇಲ್ಲ, ವಿಶ್ವಾಸನೇ ಇಲ್ಲ, ಆ ಪರಿಶುದ್ಧತೆ ಅನ್ನೋದು ಎಲ್ಲ ಕಮ್ಮಿ ಆಗಿದೆ.
ಸೋಂಬೇರಿತನ ಇಲ್ಲದೆ ಹಾರ್ಡ್ ವರ್ಕ್ ಮಾಡಬೇಕು ದೇವ್ರ ರಾಜ್ಯ ಕಟ್ಟಲ್ಪಡೋದಕ್ಕೆ. ಸುಮ್ಮನೆ ಭಾನುವಾರ ಮಾತ್ರ 2 ಗಂಟೆ ನಿಂತ್ಕೊಳ್ಳೋದಲ್ಲ. ಅವ್ರು ಹೇಳ್ತಾರೆ ಇಲ್ಲ ಕುತ್ಕೊಂಡು ಪ್ರೇಯರ್ ಮಾಡಿದ್ರೆ ಬರ್ತಾರೆ, ಕುತ್ಕೊಂಡು ಪ್ರೇಯರ್ ಮಾಡಿದ್ರು ಬರ್ತಾರೆ. ಬಟ್ ಯೇಸು ಸ್ವಾಮಿ ಕುತ್ಕೊಂಡು ಪ್ರೇಯರ್ ಮಾಡಲ್ಲ. ಪೌಲು ಹೋಗಿ ಅಲ್ಲಲ್ಲಿ ಸಭೆನ ಸ್ಥಾಪಿಸ್ತಾರೆ, ಅಣ್ಣೀರುಗಳ ಮಧ್ಯದಲ್ಲಿ ಫಿಲಮ್ ಹಾಕಿ ಸುವಾರ್ತೆ ಸಾರಿ ಜನಗಳನ್ನ ದೇವ್ರ ನಡೆಸ್ತಾರೆ. ಬೈಬಲ್ನ ಫಾಲೋ ಮಾಡಬೇಕು, ಸುವಾರ್ತೆನೂ ಹರಡಬೇಕು, ಕುತ್ಕೊಂಡು ಪ್ರೇಯರು ಮಾಡಬೇಕು, ವಾಕ್ಯನೂ ಧ್ಯಾನಿಸ್ಬೇಕು, ಸಭೆಯವ್ರನ್ನೂ ಬರುವಿಕೆಗೆ ಸಿದ್ಧ ಮಾಡಬೇಕು, ದೇವ್ರು ನಂಬುದರಿಗೂ ಸುವಾರ್ತೆ ಸಾರಬೇಕು. ಇಲ್ಲಿ ಕೆಳಗಡೆ ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದು ಎಣಿಸಿರಿ, ಕಷ್ಟಪಟ್ಟು ಕೆಲಸ ಮಾಡಬೇಕು. ಮತ್ತೆ 1 ಥೆಸಲೋನಿಕ 4:12 ಹೀಗಿದ್ದರೆ ನೀವು ಹೊರಗಿನವರ ಎದುರಿನಲ್ಲಿ ಸಜ್ಜನರಾಗಿ ನಡೆದುಕೊಳ್ಳುವಿರಿ, ಗಮನ ಇಟ್ಟು ಕೇಳ್ರಿ, ಮತ್ತು ನಿಮಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ಇದನ್ನ ಸಭೆಯಲ್ಲಿರುವ ನೀವು ಇದನ್ನ ಅಳವಡಿಸ್ಕೊಂಡು ಹೋಗ್ಬೇಕು. ಏನಂದ್ರೆ ನಾನೇನ್ ಮಾಡ್ತಿದ್ದಾರೆ ಅಂದ್ರೆ ನನ್ನ ಕೆಲಸನೂ ನನ್ನನ್ನ ನೋಡ್ಕೋಬೇಕು, ಫ್ಯಾಮಿಲಿನೂ ನೋಡ್ಬೇಕು, ಬೇರೆಯವರ ಕಾರ್ಯಗಳನ್ನ ಬೇರೆಯವ್ರು ಚೆನ್ನಾಗಿರ್ಲಿ, ಆದರೆ ಲೌಕಿಕವಾಗಿ ಸ್ಪಿರಿಚುವಲಿಕ್ಕಿನ ಲೌಕಿಕವಾಗಿ ಚೆನ್ನಾಗಿರ್ಲಿ ಅಂತ ಸ್ವಲ್ಪ ಪ್ರಯಾಸ ಪಡೋದು, ಹೆಲ್ಪ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದೆ. ನೆನೆಸೋದು ಜಾಸ್ತಿ, ಅವ್ರಿಗೆ ಊಟ ಇಲ್ಲ, ಅವರು ಚೆನ್ನಾಗಿರ್ಬೇಕು ಅಂತ. ಆ ಥರ ನೆನೆಸೋದಕ್ಕಿಂತ ಅವ್ರನ್ನ ದೇವರಲ್ಲಿ ಬೆಳೆಯೋದಕ್ಕೆ ನಾವು ಯಾವಾಗಲೂ ಪ್ರೋತ್ಸಾಹ ಮಾಡಬೇಕು. ಆ ದೇವರನ್ನ ಅವ್ರಿಗೆ ಗಟ್ಟಿಯಾಗಿ ಹಿಡ್ಕೊಂಡ್ರೆ ದೇವರು ಅವ್ರನ್ನ ಲಿಫ್ಟ್ ಮಾಡ್ತಾರೆ, ಭಯಂಕರವಾಗಿ, ನಮಗಿನ ಫಾಸ್ಟ್ ಆಗಿ ಲಿಫ್ಟ್ ಮಾಡ್ತಾರೆ. ಅದನ್ನ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಒಬ್ಬರದು ನನಗೆ ಮೈಂಡಲ್ಲಿ ಜ್ಞಾಪಕ ಬಂತು. ಅವರು ಏನೇ ಕೆಲಸ ಕೊಟ್ರು ಪರ್ಫೆಕ್ಟ್ ಆಗಿ ಮಾಡ್ತಾರಂತೆ. ನಮ್ಮ ಮನಸ್ಸಿನಲ್ಲಿ ಏನು ಯೋಚನೆ ಮಾಡಿ ಅದಕ್ಕಾಗಿ ಪ್ರಯಾಸ ಪಡ್ತೀವೋ ಅದೇ ಸಕ್ಸಸ್ ಆಗೋದು. ಅದು ದೇವರು ಜೊತೆಗಿದ್ದು ಮಾಡಿದ್ರೂ ನಾವು ಮಾಂಸದಲ್ಲಿ ಪ್ರಯತ್ನ ಪಟ್ರು ಅದೇ ಆಗೋದು. ಬಟ್ ನಾವು ಇನ್ನೂ ಪ್ರಾರ್ಥನೆಯ ವಾಕ್ಯದಿಂದ ದೇವರ ಕೆಲಸಗಳು ಏನಾದರೂ ಇದ್ದು ಅದಕ್ಕೆ ಪ್ರಯಾಸ ಪಟ್ಟರೆ ಹೋಲಿ ಸ್ಪಿರಿಟ್ ಸಪೋರ್ಟ್ ಮಾಡೋದ್ರಿಂದ ಅದು ಇನ್ನೂ ದೊಡ್ಡದಾಗಿ ಮಾಡಬಹುದು. ಒಂದು ಉದಾಹರಣೆಗೆ ಒಂದು ಸೇವಕರೇ ತಗೊಳ್ರಿ, ಯೇಸನ ಅವ್ರಿಗೇನು ಕೊಟ್ಟಿದ್ದಾರೋ ಅವರೇನ ಅಲ್ಲಿ ಒಂದು ಜಾಗದಲ್ಲಿ ಸಭೆ ಕಟ್ಟೋದು, ಮತ್ತೆ ಬೇರೆ ಕಡೆ ಹೋಗ್ಬಿಟ್ಟು ಸಭೆ ಅಲ್ಲಿ ಹೋಗಿ ಸುವಾರ್ತೆ ಹೇಳೋದು, ಬ್ರಾಂಚ್ ಪಾಸ್ಟ್ಗಳಲ್ಲಿ ಇಡೋದು, ಆ ಪ್ಲಾನ್ ಮಾಡ್ತಾ ಇರೋದು. ಅವ್ರಿಗೆ ಕೊಟ್ಟಿದ್ದನ್ನು ಅವ್ರು ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ, ಬೇರೆದ್ರಲ್ಲಿ ಇಲ್ಲ. ನಾವೇನು ಹೇಳ್ತೀವಿ, ಇವ್ರು ಹೋಗಿ ಬೇರೆದ್ರಲ್ಲಿ ಹೋಗಿ ಸೇರ್ಕೊಂಡು ಅವ್ರಿಗೆ ಸಹಾಯ ಮಾಡ್ಬೇಕಂದ್ರೆ ಅವ್ರು ಕರೆದ್ರೆ ಹೋಗ್ತಾರೆ, ಸುವಾರ್ತೆ ಹೇಳ್ತಾರೆ. ಎಲ್ಲ ಗಮನ ಇಟ್ಟು ಕೇಳ್ರಿ. ಇವರು ಬೇರೆದು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಏನಾಗುತ್ತೆ ಗೊತ್ತಾಯ್ತಾ? ಇವ್ರದ್ದು ಬೆಳೆಯೋದಿಲ್ಲ. ಒಂದು ಎಜುಕೇಶನ್ ಆಗಲಿ, ಒಂದು ಓದೋದ್ರಿಂದ, ಕೆಲಸದ ಮೇಲೆ ಹಾರ್ಡ್ ವರ್ಕ್ ಮಾಡೋದ್ರಿಂದನೇ, ಇವಾಗ ಉದಾಹರಣೆಗೆ ಅಂಬಾನಿ ಅವರೆಲ್ಲ ಸುಮ್ಮನೆ ಬಂದಿಲ್ಲ, ಹಾರ್ಡ್ ವರ್ಕ್ ಮಾಡ್ತಾರೆ. ಅವರೆಲ್ಲ ಟಾಟಾ ಎಲ್ಲ ಆ ಕಾಲದಲ್ಲಿ ಕಷ್ಟಪಟ್ಟಿದ್ದಾರೆ. ವೆಹಿಕಲ್ ಅವರೆಲ್ಲ ಅಲ್ಲಲ್ಲಿ ನಟ್ಟು ಬೋಲ್ಟ್ ತೆಗೆದು ಅದನ್ನೆಲ್ಲ ಕಷ್ಟಪಟ್ಟು ಮಾಡಿರೋದ್ರಿಂದ ಇವಾಗ ಚೆನ್ನಾಗಿದ್ದಾರೆ. ಎಲ್ಲ ಗಮನ ಇಟ್ಟು ಕೇಳ್ರಿ. ಅದರಿಂದ ಇಲ್ಲಿ ಕೆಳಗಡೆ ಲಾಸ್ಟ್ ವಾಕ್ಯ, ಈಗಿರೋದು ನೀವು ಹೊರಗಿನವರ ಎದುರಿನಲ್ಲಿ ಸಜ್ಜನ ನಡೆದುಕೊಳ್ಳುವಿರಿ. ಇದು ಯಾವಾಗ ಹೊರಗಿನವರಲ್ಲಿ ಅಂದ್ರೆ ನನ್ಗೆ ಕೊಟ್ಟಿರೋದು ಮಾತ್ರ ಮಾಡ್ಕೊಂಡು ಹೋಗ್ಬೇಕು. ನಾನು ಇದನ್ನ ಮಾಡಿಲ್ಲ. ಇವಾಗ ನಾವೇನ್ ಮಾಡ್ಬೇಕಂದ್ರೆ, ನನಗೆ ಒಂದು ದೇವರ ಪ್ಲಾನ್ ಬಂದು ಒಂದು ಜಾಗದಲ್ಲಿ ದೊಡ್ಡ ಜಾಗ ತಗೋಬೇಕು, ಒಂದು ಚರ್ಚ್ ಕಟ್ಟಬೇಕು, ಭಾಳ ಆತ್ಮಗಳ ದೇವರಲ್ಲಿ ನಡೆಸ್ಬೇಕು, ಒಂದು ಅಸಿಸ್ಟೆಂಟ್ ಪಾಸ್ಟರ್ಗಳನ್ನ ತಯಾರು ಮಾಡಿ ಅಲ್ಲಲ್ಲಿ ಬ್ರಾಂಚ್ಗಳು ಮಾಡಬೇಕು. ಇದು ದೇವರ ಪ್ಲಾನ್. ಬಟ್ ನಾವೇನ್ ಮಾಡ್ತಿದೀವಿ, ಇದನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಹೊರಗಡೆನವ್ರು ಏನ್ ಮಾಡ್ತಾರೆ, ಎಲ್ಲ ಗಮನ ಇಟ್ಕೊಳ್ರಿ. ಹೊರಗಡೆನವ್ರು ಏನ್ ಮಾಡ್ತಾರೆ, ಓಹೋ ಸಭೆ ಬೆಳೀತಾ ಇದೆ, ಬ್ರಾಂಚ್ಗಳು ಆಗ್ತಾ ಇದೆ ಅದರಿಂದ ಹೊರಗಡೆನವರು ಹೆಂಗೋ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ನಾವೇನ್ ಮಾಡ್ತೀವಿ, ನಮ್ಮ ಕೆಲಸನ ಅರ್ಧಂಬರ್ಧ ಮಾಡೋದು, ಬೇರೆಯವರು ವಿಷಯದಲ್ಲಿ ತಲೆ ತೋರಿಸೋದು, ಬೇರೆಯವರಿಗೆ ಸುಮ್ಮನೆ ಸಂಬಂಧ ಇಲ್ಲದ್ದು ಲೋಕದ ಆಲೋಚನೆ ಕೊಡೋದು, ಮತ್ತೆ ಅವ್ರ ಜೊತೆಗೆ ಹೋಗ್ಬಿಟ್ಟು ಕೆಲಸಕ್ಕೆ ಬಾರದ ಕಾರ್ಯಗಳನ್ನ ಮಾಡೋದು. ಈ ರೀತಿ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ಫೇಲ್ಯೂರ್ ಆಗುತ್ತೆ. ಮಾರ್ಕ್ 4:11 ಒಂದೆರಡು ವಾಕ್ಯ ಇದೆ, ಓದ್ರಿ, ಪ್ರಾರ್ಥನೆ ಮಾಡೋಣ. ಮಾರ್ಕ್ 4:11 ಇದಕ್ಕೆ ಸೂಟಬಲ್ ಆಗಿ ಅಲ್ಲಿದೆ ನೋಡ್ರಿ. ಅದರಲ್ಲಿ ಏನಿದೆ ಅಂದ್ರೆ, ಅವ್ರಿಗೆ ದೇವರ ರಾಜ್ಯದ ಗುಟ್ಟು ನಿಮಗೆ ಕೊಟ್ಟಿದೆ, ಹೊರಗಿನವರಿಗೆ ಎಲ್ಲವೂ ಸೌಮ್ಯದ ಮರೆಯಲ್ಲಿದೆ. ಅಂದ್ರೆ ದೇವರ ವಿಷನು ದರ್ಶನ ನಮಗೆ ಕೊಟ್ಟಿದ್ದಾರೆ.
ಔಟ್ಸೈಡ್ನವರಿಗೆ ಅದು ಸುಮ್ಮನೆ ಕತೆ ಆಗಿದೆ. ಸೌಮ್ಯ ಅಂದರೆ ಒಂದು ಕತೆ ಥರ. ಇದರ ಗುಟ್ಟು ಅಂದರೆ ನಮಗೆ ಅದು ಇಂಗ್ಲೀಷಲ್ಲಿ ಚೆನ್ನಾಗಿರುತ್ತೆ. ಮೇಯ್ನಾಗಿ ಇಂಗ್ಲೀಷಲ್ಲಿ ಪ್ರಸಂಗ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಇದೆಲ್ಲ ಸೂಪರ್ ಆಗಿರುತ್ತೆ ವರ್ಡ್ಗಳು. ಇದು ಕನ್ನಡ ಪದಗಳಿಂದ ಇಂಗ್ಲೀಷಿಂದ ಮಾತಾಡಿದ್ರೆ ಟ್ರಾನ್ಸ್ಲೇಷನಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಆ ವಿಷನ್, ಆ ದರ್ಶನ ಏನು ನಮಗೆ ಕೊಟ್ಟಿರೋ ಕೆಲಸವನ್ನು ನಾವು ಮಾಡಿ ಮುಗಿಸಿದಾಗ ನಮಗೆ ಒಂದು ರೆಸ್ಪೆಕ್ಟ್ ಸಿಗುತ್ತೆ. ಇವಾಗ ಒಂದು ಉದಾಹರಣೆಗೆ ಮೋಹನ್ ಸಿಲ್ಲಾಸ್ ಅವ್ರಿಗೆ ಕೊಟ್ಟಿರೋ ಕೆಲಸ ಎವಾಂಜಲಿಸ್ಟನ್ನ ದೇವ್ರು ಹೇಳ್ದಂಗೆ ಮಾಡ್ತಿರೋದು. ಅವ್ರು ಕೊಟ್ಟಿರೋದನ್ನೇ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಸುಮ್ಮನೆ ಮನೆಗೆ ಬಾ ಅಂತ ಹೇಳಿದ್ರೆ ಬರಲ್ಲ. ಒಂದು ಆಫೀಸ್ ಓಪನ್ ಮಾಡ್ತೀವಿ ಬಾ ಅಂದ್ರೆ ಬರಲ್ಲ. ಅವ್ರಿಗೆ ಸೇವೆ ಐತಪ್ಪ, ನಾವು ಸೇವೆ ಮಾಡ್ತೀವಿ ಅಂತಾರೆ. ಅದರಿಂದ ಇಲ್ಲಿ ಏನಿದೆ ಅಂದ್ರೆ, ಅವರು ಕಣ್ಣಿದ್ದು ನೋಡಿದ್ರು ಕಾಣಬಾರದು, ಕಿವಿದು ಕೇಳಿದು ತಿಳಿದುಕೊಳ್ಳಬಾರದು. ಹಾಗೆ ಕಂಡು ತಿಳಿದುಕೊಂಡರು ಅವರು ದೇವರ ಕಡೆಗೆ ತಿರುಗಿಕೊಂಡು ಪಾಪ ಕ್ಷಮೆಪಣೆ ಹೊಂದರು ಎಂದೇ ಮರೆ ಮಾಡಲಾಗಿದೆ. ಇದೇನಂದ್ರೆ, ಅವರು ಲೋಕದಲ್ಲಿ ಇರೋದ್ರಿಂದ ಅವರು ಕಣ್ಣಿದ್ದು ಕಿವಿ ಇದ್ರು ಎಲ್ಲ ಮರೆಯಾಗಿದೆ. ಅವರಿಗೆ ಯಾವಾಗ ನೋಡಿದ್ರು ಲೋಕ 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 ಲೋಕ. ಡ್ರೆಸ್ಸಿನ ವಿಷಯದಲ್ಲಾಗಲಿ, ಡ್ರೆಸ್ ಹಾಕ್ಬಾರ್ದನ್ನಲ್ಲ, ಸ್ವಲ್ಪ ಮೀಡಿಯಂ ಅಮೌಂಟಲ್ಲಿ ಕ್ಲೀನಾಗಿ ನೀಟಾಗಿ ಸ್ವಲ್ಪ ಶರೀರವನ್ನು ನೀಟಾಗಿ ಇಟ್ಕೊಂಡು ಸ್ವಲ್ಪ ಮೀಡಿಯಂ ಡ್ರೆಸ್ ಹಾಕ್ಕೊಂಡು ನೀಟಾಗಿರೋದು ಒಳ್ಳೆಯದೇ. ಅದು ಆಡಂಬರವಾದ ಡ್ರೆಸ್ಸುಗಳು, ಆಡಂಬರವಾದ ಖರ್ಚುಗಳು, ಆಡಂಬರವಾಗಿ ಮನೆ ಡೆಕೋರೇಷನ್ಗಳು, ಈ ರೀತಿ ಎಲ್ಲ ಮಾಡಿಕೊಂಡು ಸಾಲಗಾರರಾಗಿ ಕಷ್ಟದಲ್ಲಿ, ವೇದನೆಯಲ್ಲಿ, ದುಃಖದಲ್ಲಿ ಜೀವಿಸ್ತಿರೋ ಜನಗಳು ಅಧಿಕವಾಗ್ತಾ ಇದ್ದಾರೆ. ಎಲ್ಲ ಗಮನ ಇಟ್ಟು ಕೇಳ್ರಿ. ಇಲ್ಲೇನಿದೆ ಅಂದರೆ, ದೇವರು ಪ್ರತಿಯೊಬ್ಬರಿಗೆ ಒಂದೊಂದು ಕೆಲಸ ಇಟ್ಟಿದ್ದಾರೆ. ಅವ್ರು ಕೆಲಸ ಮಾಡೋದು ಬಿಟ್ಟುಬಿಟ್ಟು ಸುಮ್ಮನೆ ಕನಸು ಕಾಣ್ತಾರೆ. ಅದು ಇಲ್ಲಿದೆ. ಮತ್ತೊಬ್ಬರ ಹಾಕಿದಲ್ಲಿ ಸುಮ್ಮನೆ ಇರೋದೇ ಕಾರ್ಯಗಳನ್ನು ಮಾಡೋದು, ಕನಸು ಕಾಣ್ಕೊಂಡು ಅವ್ರಿಗೆ ಕೊಟ್ಟಿರೋ ಕೆಲಸವನ್ನು ಮಾಡದೇ ಇರೋದು, ಸುಮ್ಮನೆ ಕನಸು ಕಾಣುತ್ತೆ. ಕನಸು ಏನು ಕಾಣಿದ್ರು ಅದು ಪಾಪ. ದೇವರಲ್ಲಿದ್ದರೆ ದೇವರು ಪ್ರಾರ್ಥನೆ ಮಾಡೋದಕ್ಕೆ ವಾಕ್ಯದಿಂದ ಅದು ಯೋಚನೆಗಳೇ ಬೇರೆ. ದೇವರು ಮಾತಾಡಿ ನಮ್ಮನ್ನು ನಡೆಸೋದು ಬೇರೆ. ಅವರು ಬಂದ್ಬಿಟ್ಟು ಒಂದು ವಿಷನ್ ದರ್ಶನದಿಂದ ನಡೆಸ್ತಾ ಇರ್ತಾರೆ. ಅವಾಗ ಕನಸುಗಳು ಬರೋದಿಲ್ಲ. ನನಗೆ ಚೆನ್ನಾಗಿ ಗೊತ್ತು, ಅನುಭವಿಸಿದ್ದೀವಿ. ಕನಸನ್ನದೇ ಬರೋದಿಲ್ಲ. ಸುಮ್ಮನೆ ವೇಸ್ಟ್ ಆಗಿ ಕನಸು ಕಾಣೋದು. ದೇವ್ರು ಮಾತಾಡ್ತಾರೆ, ನೀನು ವೇಸ್ಟ್ ಆಗಿ ಕನಸು ಕಾಣ್ತಿದ್ದಿ, ಇದರಿಂದ ಏನು ಪ್ರಯೋಜನ ಇಲ್ಲ, ಇದರಿಂದ ಬಿಡುಗಡೆ ಆಗ್ಬೇಕಂತ ಪ್ರೇಯರ್. ಓಹೋ, ನಾವು ಪಾಪದಲ್ಲಿದ್ದೀವಿ, ಲೋಕದಲ್ಲಿದ್ದೀವಿ, ಅದಕ್ಕೆ ಕನಸುಗಳು ಬರ್ತಾ ಇದೆ ಅಂತೇಳಿ ದರ್ಶನ ವಿಷನ್ ಕೊಟ್ಟಿರೋ ಕೆಲಸ ಮಾಡೋದು ಮಾತ್ರ ಯೋಚನೆ ಬರ್ತದೆ. 1 ಕೊರಿಂಥಿಯರ್ 5:11 ತೆಗಿರಿ, ಎಲ್ಲರೂ ಪ್ರಾರ್ಥನೆ ಮಾಡೋಣ. ಇದನ್ನ ಓದಿ. 1 ಕೊರಿಂಥಿಯರ್ 5:11 ನಮಗೆ ಕೊಟ್ಟಿರುವ ದರ್ಶನದಲ್ಲಿ ಇರಬೇಕು. ಇಲ್ಲೇನಿದೆ ಅಂತ ನಾವು ಓದ್ರಿ. ಆದರೆ ಕ್ರೈಸ್ತ ಸಹೋದರರೆನಿಸಿಕೊಂಡವರು ಜಾರರಾದರು. 1 ಕೊರಿಂಥಿಯರ್ 5:11 ಲೋಭಿಯಾದರು, ವಿಗ್ರಹಾರಾಧಕರಾದರು, ಬೈಯವರಾದರು, ಕುಡುಕರಾದರು, ಸುಲುಕೊಳ್ಳುವರಾದರು ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು. ಇದೇ ಇಂಪಾರ್ಟೆಂಟ್. ಅಂತವನ ಸಂಗಡ ಊಟ ಮಾಡಲು ಬಾರದೆಂದು ಬರೆದಿದ್ದನು. ಹೊರಗಿನವರನ್ನು ಕುರಿತು ತೀರ್ಪು ಮಾಡೋದಕ್ಕೆ ನಮಗೇನು ಅಧಿಕಾರ? ಒಳಗಿನವರನ್ನು ಕುರಿತು ತೀರ್ಪು ಮಾಡುವವರು ನೀವು ಅಲ್ಲವೇ? ಹೊರಗಿನವರನ್ನು ಕುರಿತು ತೀರ್ಪು ಮಾಡುವವರು ದೇವರು. ಆ ದುಷ್ಟನನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕಬೇಕು. ಬೈಬಲಲ್ಲಿ ಎಲ್ಲ ಇದೆ. ಇದರಲ್ಲಿ ದೇವ್ರು ನಂಬ್ಕೊಂಡ್ರೂ ಒಂದು ತಪ್ಪು ಮಾಡಿದ್ದೀನಿ, 2 ತಪ್ಪು ಮಾಡಿದ್ದೀನಿ. ದೇವ್ರು ನಂಬ್ಕೊಂಡು ತಪ್ಪು ಮಾಡಿದ್ದೀನಿ. ಒಂದೇನಂತ ಹೇಳಿದ್ರೆ, ಲೋಕದ ರೀತಿಯಲ್ಲಿ ಅವ್ರು ಚೆನ್ನಾಗಿರ್ಬೇಕಂತೇಳಿ ಲೌಕಿಕವಾಗಿ ಅವರಿಗೆ ಸೈಟ್ ಇಲ್ಲದ್ರೆ ಸೈಟ್ ನಾವು ಹೋಗಿ ಕೊಡಿಸೋದು, ಇನ್ಕಮ್ ಈ ಬ್ರೋಕರ್ ಥರ ದುಡ್ಡು ತಗೊಳ್ದೆ ಕೊಡಿಸೋದು, ಸರಿ ಅಂತ ಓದಿಸೋದು, ಇವೆಲ್ಲ ಒಳ್ಳೇದೇ. ಬಟ್ ಇದಿಷ್ಟೆಲ್ಲ ಮಾಡಿದ್ರು ಕೂಡ ಇದಕ್ಕಿಂತ ಇನ್ನೂ ಹೆಚ್ಚಾಗಿ ಅವರಿಗೆ ಮಾಡೋದಕ್ಕಿಂತ ಅವನ ದೇವರಲ್ಲಿ ಬೆಳೆಸಬೇಕು. ದೇವರಲ್ಲಿ ಬೆಳೆಸಿ ಬಿಟ್ಟುಬಿಟ್ರೆ ನಾವು ಮಾಡ್ತೀವಿ. ಹ್ಯಾಂಡಿಕ್ಯಾಪ್ಟಿಗೆ ಬೈಬಲಲ್ಲಿ, ಮತ್ತು ವಿಧವೆಯರಿಗೆ, ಕೈಕಾಲು ಇಲ್ಲದವರಿಗೆ ಸಹಾಯ ಮಾಡಬೇಕು. ಕಣ್ಣು ಇಲ್ಲದವರಿಗೆ, ಕಣ್ಣಿದ್ರೆ ದುಡಿಮೆ ಮಾಡ್ತಾರೆ. ಮತ್ತು ವಯಸ್ಸಾದವರಿಗೆ, ವಿಧವೆಯರಿಗೆ, ಇಂಥವರಿಗೆಲ್ಲ ನಾವು ಇವರು ಸೌಂದರ್ಯರು, ಥರ್ಡ್ ಜೆಂಡರ್, ಅವರಿಗೆ ಸಹಾಯ ಮಾಡೋದು. ಯಾಕಂದರೆ ಅವರು ಕೆಲಸಕ್ಕೆ ಹೋದರೆ ಸೇರಿಸಲ್ಲ, ಅವರಿಗೆಲ್ಲ ನಾವು ಸಹಾಯ ಮಾಡಬೇಕಾಗಿದೆ. ಅದು ರೊಟೀನ್ ಆಗಿ ಮಾಡ್ತಾ ಇರಬೇಕು. ಆದರೆ ಮುಖ್ಯವಾಗಿ ಚೆನ್ನಾಗಿರೋರಿಗೆ ಆತ್ಮಿಕ ಸರ್ವಿಸ್ ಮಾಡಬೇಕು. ಅದನ್ನು ಮಾಡಿದಾಗೆ ನಾವೇನು ಮಾಡ್ತೀವಿ, ಸೋಷಿಯಲ್ ಸರ್ವಿಸ್ ಅಂತೇಳಿ ಮಾಡ್ತೀವಿ.
ಅದನ್ನ ಒಂದು ಉದಾಹರಣೆಗೆ ಅವ್ರಿಗೆ ಎಷ್ಟೇ ಕೊಟ್ರು ಅವ್ರ ಮೇಲೆ ಶಾಪ ಪಾಪ ಇರೋದ್ರೆ ಕುಟುಂಬದಲ್ಲಿ ನಿಲ್ಲೋದಿಲ್ಲ. ಆ ಟೈಮಿಗೆ ಅದು ಉಪಯೋಗ ಆಗುತ್ತೆ, ಓಕೆ. ನೆಕ್ಸ್ಟ್ ದೇವರ ಒಂದು ಪ್ರಸನ್ನತೆ ಕೃಪೆ ಇದ್ರೆ ದೇವರು ಹೆಂಗಾದ್ರೂ ಮಾಡಿ ಅವ್ರನ್ನ ಮೇಲೆ ಕೆತ್ತುತ್ತಾರೆ. ಎರಡನೇ ಪಾಪ ಏನ್ ಮಾಡಿದೆ ಅಂದ್ರೆ, ಒಂದು ಅಮ್ಮ ಐತೆ, ದೇವ್ರು ನಂಬ್ಕೊಂಡು ಮದುವೆ ಆದ್ಮೇಲೆ ಅವ್ರ ಜೊತೆಗೆ ಪಳಗದಿ ಕೊಟ್ರು. ಅವ್ರೇನ್ ಮಾಡ್ಬಿಟ್ರು, ಯಾರ ಮೇಲೂ ನಾವು ದ್ವೇಷ ಇಟ್ಕೋಬಾರ್ದು, ಅದರಿಂದ ನಾವೇನ್ ಮಾಡ್ಬೇಕಂದ್ರೆ ಎಲ್ಲರೂ ಹತ್ರನೂ ಹೊಟ್ಟೆ ಆಗಿರ್ಬೇಕು ಅಂತ. ಅವನು ಚೆನ್ನಾಗಿ ಗೊತ್ತು, ಅವನು ಪಾಪದಲ್ಲಿದ್ದಾನೆ, ಲೋಕದಲ್ಲಿದ್ದಾನೆ, ದೇವ್ರ ಬಗ್ಗೆ ಹೇಳಿದ್ರೂ ಆಪೋಸಿಟ್ ಮಾಡ್ತಾನೆ. ಅವನಿಗೆ ದೂರ ಇದ್ದು ನಾವು ಪ್ರೇಯರ್ ಮಾಡಬೇಕು. ಗಮನ ಇಟ್ಕೊಳ್ಳಿ, ದೂರ ಇಟ್ಕೊಂಡು ಅವ್ನು ರಕ್ಷಣೆ ಮಾರ್ಗದಲ್ಲಿ ಬರಲಿ ಅಂತ ನಮ್ಮ ಹೃದಯದಲ್ಲಿ ದ್ವೇಷ ಇಟ್ಕೋಬಾರ್ದು. ಅವ್ನು ರಕ್ಷಣೆ ಹೊಂದಬೇಕಂತ ಪ್ರೇಯರ್ ಮಾಡಬೇಕು. ಅವನಿಗೆ ನಮ್ಮನ್ನು ಕಂಡ್ರೆ ಆಗಲ್ಲ, ಅವನಿಗೆ ನಾವು ಕೆಟ್ಟೋಗ್ಬೇಕಂತ ಮಾಂತ್ರಿಕ ಕ್ರಿಯೆ ಎಲ್ಲ ತಪ್ಪು ಮಾಡ್ತಾ ಇದ್ದಾನೆ. ಮಾಡದೇ ಇದ್ರೂ ಅವನು ಪಾಪದಲ್ಲಿದ್ದಾನೆ. ಅವ್ರ ಮೇಲೆ ನಮ್ಮ ರಕ್ಷಣೆ ಹೊಂದಿ ಅಂತ ಪ್ರೇಯರ್ ಮಾಡಬೇಕು. ಎರಡನೇದು ಎಲ್ಲರೂ ರಕ್ಷಣೆ ಹೊಂದಿಬಿಡಿ ಅಂತ ನಾವು ಯಾರ ಮೇಲೂ ನಮಗೆ ವಿರೋಧಿ ಮೇಲೂ ಕೂಡ ದ್ವೇಷ ಇಟ್ಕೋಬಾರ್ದು. ಅವ್ರ ಪಾಪದಿಂದ ಬಿಡುಗಡೆ ಆಗಲಿ, ರಕ್ಷಣೆ ಹೊಂದಲಿ ಅಂತ ಹೇಳಬೇಕು. ಅವ್ರ ಮೇಲೆ ದ್ವೇಷ ಇಟ್ಕೋಬಾರ್ದು, ಆದರೆ ಅವ್ರ ಜೊತೆ ಸಹವಾಸ ಮಾಡಬಾರ್ದು. ಬೈಬಲಲ್ಲಿ ಸ್ಪಷ್ಟವಾಗಿದೆ, ಹೊಸ ಒಡಂಬಡಿಕೆಯಲ್ಲಿ ಇದೆ, ಹಳೆ ಒಡಂಬಡಿಕೆ ಕೀರ್ತನೆ 1ರಲ್ಲೂ ಇದೆ. ದುಷ್ಟ ಸಹವಾಸ ಮಾಡಬೇಡ್ರಿ, ಅವ್ರ ಜೊತೆ ಕೂತ್ಕೋಬೇಡ್ರಿ ಅಂತ ಇಲ್ಲಿದೆ ನೋಡ್ರಿ. ಅವ್ರಿಗೆ ಸ್ಪಷ್ಟವಾಗಿದೆ, ಕ್ರೈಸ್ತರೆನಿಸಿಕೊಂಡವರು ಜೊತೆಯಲ್ಲಿ, ಲೋಕಸ್ಥರ ಜೊತೆಯಲ್ಲಿ. ಇವಾಗ ಯೇಸು ಸ್ವಾಮಿಗಳ ಪರಿಸರ ಸದಕಾಯರಿಗೆ ಬೋಧಿಸ್ತಿದ್ರು, ಹೊತ್ತು ಅವ್ರ ಜೊತೆಗೆ ಸೇರಿ ಊಟ ಮಾಡ್ತಿರ್ಲಿಲ್ಲ, ಅವ್ರ ಜೊತೆಗೆ ಸೇರಿ ಟ್ರಾವೆಲ್ ಮಾಡ್ತಾರೆ, ಪಾಪಿಗಳ ಜೊತೆಲೇ ಇದ್ರು. ಇವನೇನು ಬರೀ ಪಾಪಿಗಳ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ದೇವ್ರ ಕಡೆ ನಡೆಸ್ತಾ ಇದ್ರು, ಅವ್ರನ್ನ ಹುಡುಕಿ ಬಂದು ಅವ್ರನ್ನ ನಂಬಿಕೆಯಿಂದ ಅವ್ರನ್ನ ನಡೆಸ್ತಾ ಇದ್ರು. ಇವಾಗ ದೇವ್ರನ್ನ ನಂಬಿರೋರು ಪ್ಲಸ್ ದೇವ್ರನ್ನ ನಂಬದೇ ಇರೋರು, ದೇವ್ರ ನಂಬಿದ್ರು ಕೂಡ ಸ್ಪಿರಿಚುವಲ್ ಅಲ್ಲಿ ಇರೋಲ್ಲ, ಅಂಥವ್ರ ಜೊತೆ ಸಹವಾಸ ಜಾಸ್ತಿ ಆಗ್ತಾ ಇದೆ. ಅದರಿಂದ ಸ್ಪಿರಿಚುವಲ್ ಅಲ್ಲಿ ಬೆಳವಣಿಗೆ ಇರೋದಿಲ್ಲ. ಅವ್ರ ಜೊತೆ ಕುತ್ಕೊಂಡು ಮಾತಾಡೋದೇ ಮಾಡಬಾರ್ದು. ಇಲ್ಲಿದೆ ನೋಡ್ರಿ, ಕಡೆದಾಗಿ ಓದ್ರಿ, ಪ್ರಾರ್ಥನೆ ಮಾಡೋಣ. ಎರಡು ತಪ್ಪು ಮಾಡ್ತಿದ್ವಿ. ಒಂದು ಸೋಷಿಯಲ್ ಸರ್ವಿಸ್ ಜಾಸ್ತಿ ಮಾಡ್ತಾ ಇದ್ವಿ ಆತ್ಮ ಸರ್ವಿಸಿಕ್ಕಿನ. ಎರಡನೇದು ಆ ಅಮ್ಮ ಹೇಳೋದೇನಂದ್ರೆ, ಅವ್ರು ಕೆಟ್ಟವರು ಇರಲಿ, ಅವ್ರ ಜೊತೆಗೆ ಹೋಗೋಣ, ಅವ್ರ ಮನೆ ಕುತ್ಕೊಳ್ಳೋಣ ಅಂತ. ಸರಿ ಹೋಗ್ತೀಯಾ, ಅವನು ಗೊಣಕೊಂಡು ಸೊಣಕೊಂಡು ಅವನ ಕೆಟ್ಟ ಸ್ವಭಾವದಿಂದ ಇವರಿಗೆ ಊಟ ಹಾಕ್ಬೇಕಾ ಬೇಡವಾ, ಮಾತಾಡ್ಬೇಕಾ ಇಲ್ಲಂತ ದ್ವೇಷದಲ್ಲಿ ಇವ್ರು ಯಾವಾಗ ಹಾಳಾಗಿ ಹೋಗ್ತಾರಂತಿದ್ದಾನೆ. ಅವ್ರ ಜೊತೆ ಎಷ್ಟೊತ್ತ ಸಹವಾಸ ಮಾಡ್ತೀಯ, ಎಷ್ಟು ದಿನ ಟ್ರಾವೆಲ್ ಮಾಡ್ತೀಯ, ಅವನು ಇನ್ನು ದ್ವೇಷಿಸ್ತಾನೆ ಇರ್ತಾನೆ, ಅವನ ಜೊತೆ ಬದಲಾಗಲ್ಲ. ಹೋದ್ರಿ ಇಲ್ಲಿ. ಆದರೆ ಕ್ರೈಸ್ತ ಸಹೋದರ ನೆನೆಸಿಕೊಂಡವರು ಇಲ್ಲಿ ಯಾರ್ಯಾರು ದೇವ್ರು ನಂಬಿರೋರೇ ಎರಡು ಗ್ರೂಪ್. ಒಬ್ರು ನಂಬಿರೋರು, ಅವ್ರು ನಂಬದಿರೋರು, ರಿಲಿಜಿಯಸ್ ಕ್ರಿಶ್ಚಿಯನ್. ಅದರಲ್ಲಿ ಜಾರರಾದರು, ಲೋಭಿಯಾದರು, ಬೈಯುವವನಾದರು, ಕುಡುಕನಾದರು, ಬೈಯುವವರ ಜೊತೆಗೆ ಸೇರ್ಬೇಡ ಅಂತಿದೆ. ಸುಳುಕೊಳ್ಳುವನಾದರು, ನಮ್ಮನ್ನು ಮೋಸ ಮಾಡೋರು, ಯಾಮರ್ಸೋರು ಆಗಿದ್ದ ಪಕ್ಷದವರಲ್ಲಿ ಅವನ ಸಹವಾಸ ಮಾಡಬಾರದು, ಅಂಥವನ ಸಂಗಡ ಊಟ ಮಾಡಲು ಬಾರದು. ಅವ್ರ ಮನೆಗೆ ಹೋಗಿ ಊಟನೇ ಮಾಡಬೇಡ ಅಂತಾರೆ. ಇವ್ರೇನು ಹೇಳ್ತಾರೆ, ಅವ್ರ ಮನೆಗೆ ಹೋಗಿ ಕುತ್ಕೊಳ್ಳೋಣ ಅಂತಾರೆ. ದೇವ್ರು ಹೇಳಿದ್ದಾರೆ, ಏನು ಹೇಳಿದ್ದಾರೆ, ಕೆಟ್ಟವ್ರನ್ನು ಕೂಡ ನಾವು ಸಹವಾಸ ಮಾಡ್ಬೇಕು. ಎಲ್ಲೈತೆ ಸಹವಾಸ ಮಾಡ್ಬೇಕು? ಇದು ಸ್ಪಿರಿಚುವಲ್ ಅಲ್ಲಿ ಬೆಳವಣಿಗೆ. ಇದು ಪ್ರಾರಂಭದಲ್ಲಿ ದೇವ್ರು ನಂಬದಾಗ ಪಾಪ ಬಿಟ್ಟು ಬಂದರೂ ಕೂಡ ಸ್ಪಿರಿಚುವಲ್ ಅಲ್ಲಿ ಬೆಳೆಯೋದಿದೆ. ಒಂದು ಸೇವಕರು ಹೇಳಿದ್ರು, ಅವ್ರ ಹೆಸರು ಕೂಡ ಹೇಳ್ತೀನಿ, ಶಾಲಂ ರಾಜು ಅಂತ, ಆಂಧ್ರದ ಸೇವಕರು. ಯಾರ ಜೊತೆಗಾದ್ರೂ ಮಾತಾಡ್ಬೇಕಾದ್ರೆ ವಿಶ್ವಾಸದ ಬಗ್ಗೆ, ಅವಿಶ್ವಾಸ ಐತಂದ್ರೆ ಅವ್ರ ಜೊತೆಗೆ ಮಾತಾಡೋದಿಲ್ಲಂತೆ. ಅವರ ಪ್ರೀತಿ ಇರುತ್ತೆ, ಚರ್ಚಿಗೆ ಬರೋವ್ರೆ ಪ್ರೀತಿ ಇರುತ್ತೆ, ಆದರೆ ಅವಿಶ್ವಾಸದ ಬಗ್ಗೆ ಮಾತಾಡಿದ್ರೆ ಸಾಕು, ಅಲ್ಲಿ ಸಡನ್ ಆಗಿ ಸ್ಟಾಪ್ ಆಗ್ಬಿಟ್ಟು ದುಷ್ಟಕ್ರಿಯೆ ಹೋಗಂತೇಳಿ ಬಿಟ್ಟುಬಿಟ್ಟು ಅವ್ರು ಬಿಟ್ಟು ದೂರ ಹೋಗ್ತಾರಂತೆ. ಯಾಕಂದ್ರೆ 10 ವರ್ಷ ಆಯ್ತು ಮಗು ಇಲ್ಲಾದ್ರೂ ದೇವರು ಮಾಡ್ತಾರೆ ಅಂತಾರಂತೆ. ಕಡ್ದೈತೆ ಡಾಕ್ಟರ್ ಹೇಳಿದರೆ ಸಾಯ್ತಾರಂದ್ರೆ ಅವತ್ತಿನ ದಿನ ಪ್ರೇಯರ್ ಮಾಡಿ, ಇಲ್ಲ ದೇವ್ರು ನಾಳೆ ಅಷ್ಟೊತ್ತಿಗೆ ನಿಮ್ಮನ್ನ ಬಿಡುಗಡೆ ಮಾಡ್ತಾರೆ. ಅವ್ರಿಗೆ ಫೇತ್ ವಿಶ್ವಾಸ ಆಗುತ್ತೆ ಅಂತಾರೆ. ಬಟ್ ಒಬ್ರು ಬಂದ್ಬಿಟ್ಟು, ಇಲ್ಲ ಇದು ಕ್ಯಾನ್ಸರ್ 4th ಸ್ಟೇಜಿಗೆ ಬಂದೈತೆ, ಇದು ಎಲ್ಲ ಆಗುತ್ತೆ ಅಂತ ಹೇಳಿದ್ರೆ, ಅಯ್ಯ ದುಷ್ಟ ಸೈತಾನೆ, ದೇವ್ರಿಗೆ ಏನು 4th ಸ್ಟೇಜ್ ಆದ್ರೆ ಫೈನಲ್ ಸತ್ತಿರೋ ಡೆಡ್ ಬಾಡಿನ ಕೂಡ ಅವರು ಸಾಯ ಸ್ಥಿತಿಯಲ್ಲಿದ್ದು ಡೆಡ್ ಹೋಗಿರೋನು ಕೂಡ ಪ್ರೇಯರ್ ಮಾಡಿ ವಿಶ್ವಾಸದಿಂದ ಬಿಡುಗಡೆ ಆಗ್ತಾರಂತ ಅವ್ರಿಗೆ ಫೈತ್. ಅವರು ಅವಿಶ್ವಾಸದ ಜೊತೆನೇ ಸೇರೋದಿಲ್ಲ ಅಂತಾರೆ, ಅದು ದೇವ್ರು ನಂಬಿರೋರೆ. ಅದರಿಂದ ಇಲ್ಲಿದೆ ನೋಡ್ರಿ,
ಏನಿದ್ರೆ ಅವರ ಊಟ ಮಾಡಲು ಬಾರದು, ಹೊರಗಿನವರ ಕುರಿತು ತೀರ್ಪು ಮಾಡೋದಕ್ಕೆ ನನಗೇನು ಅಧಿಕಾರ. ಅಂದ್ರೆ ಅವ್ರ ಬಗ್ಗೆ ನಾವು ತೀರ್ಪು ಮಾಡೋದು, ಅವ್ನು ಸರಿ ಇಲ್ಲ ಹಂಗಿಲ್ಲ ಅಂತ ಬೇರೆಯವ್ರಿಗೆ ಹತ್ರ ಹೇಳೋದು, ಅದೆಲ್ಲ ಮಾಡಬಾರ್ದು. ಅವ್ರ ರಕ್ಷಣೆ ಹೊಂದಬೇಕು, ಪ್ರೇಯರ್ ಮಾಡಬೇಕು, ಹೃದಯದಲ್ಲಿ ಕೈ ಇಟ್ಕೋಬಾರ್ದು. ಅವ್ನು ಕೆಟ್ಟೋಗ್ಲಿ ಗಿಟ್ಟೋಗ್ಲಿ ಅಂತ ನಂಬಬೇಕಂತ, ಅವ್ನ ರಕ್ಷಣೆ ಹೊಂದಬೇಕಂತ, ಅವ್ನು ಪರಲೋಕ ರಾಜ್ಯಕ್ಕೆ ಬರಬೇಕು, ನರಕಕ್ಕೆ ಹೋಗ್ಬಾರ್ದು ಅಂತ ಇರಬೇಕು. ಆದ್ರೆ ಸಾವಾಸ ಮಾಡಬಾರ್ದು. ಒಳಗಿನವ್ರ ಕುರಿತು ತೀರ್ಪು ಮಾಡೋದು ನೀವು ಅಲ್ಲವೇ? ಅಂದ್ರೆ ಚರ್ಚು ಒಳಗಿರೋರನ್ನ ನಾವು ತೀರ್ಪು ಮಾಡಿ, ಅವಾಗ ಹೇಳಿದ್ನಲ್ಲ, ರೋಡಲ್ಲಿ ಹೋಗೋದೆಲ್ಲ ಸಂಬಂಧ ಇಲ್ಲ ಅಂತ. ನಮಗೆ ಕೊಟ್ಟಿರುವ ಮಕ್ಕಳನ್ನ ದೇವ್ರ ಕಡೆ ತಿರುಗಿಸೋದು, ಇದನ್ನು ಕೂಡ ಇವಾಗ ಸೈತಾನು ಇವರು ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ, ನನ್ನ ಬಗ್ಗೆ ಹೇಳ್ತಾರೆ ಅಂದ್ರೆ ಟ್ರಾನ್ಸ್ಫರ್ ಏನು ಪಾಪ ಇದೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ. ಅದೇ ಸಭೆ, ಅದೇ ಜನ, ಅದೇ ಚರ್ಚ್. ದೇವ್ರು ಕೂಡ ಬಂದು ನೀವು ಮಾಡ್ತಿರೋ ತಪ್ಪು, ಇದಕ್ಕೆ ಸರಿ ಆಗ್ರಿ ಅಂತ ಹೇಳಿದ್ರು. ಈ ಬೈಬಲ್ ಪ್ರಕಾರ ಸರಿಯಾಗಿ ನಡೆಯುವವರು ನಡ್ಕೊಂಡು ಬೇರೆಯವ್ರು ನಡೆದೇ ಇರೋರಿಗೆ ಸರಿಯಾಗಿ ನಡೀರಿ ಅಂತ ಹೇಳೋದು, ಇಷ್ಟೇ ಇರೋದು ಅದರಲ್ಲಿ. ಅದು ಬಿಟ್ರೆ ಬೇರೆ ಏನಿಲ್ಲ. ಅದೇ ಬೇಡ ಅಂತಿದ್ದಾರೆ. ನಾವ್ ಹೆಂಗಾದ್ರೆ ಇರ್ತೀವಿ, ಬರ್ತೀವಿ, ಹೋಗ್ತೀವಿ ಅಂತಾರೆ. ಎಲ್ಲ ಕಡೆ ಕಾಲದ ಒಂದು ಪಾಪದ ಕೃತ್ಯಗಳು. ಹೊರಗಿನವರನ್ನು ಕುರಿತು ತೀರ್ಪು ಮಾಡುವವನು ದೇವರು, ಆ ದುಷ್ಟನನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕಿರಿ. ಹೊರಗಿನವ್ರ ಬಗ್ಗೆ ತೀರ್ಪು ಮಾಡೋದಕ್ಕೆ ದೇವರಿದ್ದಾರೆ. ನಿನಗೆ ಹೊರಗಡೆನವ್ರು ಬೇಡ, ನಿನಗೆ ಕೊಟ್ಟಿರೋರನ್ನ ಸರಿ ಮಾಡ್ಕ. ನಿನಗೆ ಹೆಂಡತಿ ಮಕ್ಳು ಕೊಟ್ಟಿದ್ದಾರೆ, ಅವ್ರನ್ನ ಸರಿ ಮಾಡ್ಕ. ತಪ್ಪು ಮಾಡ್ತಾರ, ಅವ್ರನ್ನ ಸರಿ ಮಾಡ್ಕ. ಏನ್ ಮಾಡಿದ್ರೆ, ನಿನಗೆ ಕೊಟ್ಟಿರೋ ಚರ್ಚ್ ಏನಾದ್ರು ನಡ್ಸೋದಿದ್ರೆ ಅವ್ರನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡಿ ಪರಲೋಕ ರಾಜ್ಯಕ್ಕೆ ನಡೆಸು. ಇನ್ನೊಂದು ವಾಕ್ಯ ಎಲ್ಲ ಇದೆ ಗೊತ್ತಾ ನಿಮಗೆ? ಮತ್ತೆ ಇದೆಲ್ಲ ತಪ್ಪು ಮಾಡ್ತಾನೆ ಇದ್ರೆ ಸಭೆ ಬಿಟ್ಟು ಹೊರಗಡೆ ಹಾಕ್ರಿ ಅಂತಿದ್ದಾರೆ. ಇಲ್ಲಿ ಸಭೆಗೆ ಬಂದ್ರೆ ಸಾಕು, ನೀನ್ ಹೆಂಗಂದ್ರೆ ಈಗ ದುಡ್ಡು ಬರ್ತೈತಲ್ಲ ಕಾಣಿಕೆಗಳು. ಬೈಬಲಲ್ಲಿ ಸಭೆಗೆ ಬಂದು ಆರು ಮನಸ್ಸು ಒಂದಾಗೆ ಪಾಪದಲ್ಲೇ ಇದ್ಕೊಂಡು ನಾನು ಕ್ರೈಸ್ತನಾಗಿರ್ತೀನಿ ಅಂದ್ರೆ ಅವನ ಸಭೆ ಬಿಟ್ಟು ಹೊರಗೆ ಹಾಕ್ಬೇಕಂತೆ. ಅಂದ್ರೆ ಸಭೆಗೆ ಬರಬೇಡ, ಸ್ವಲ್ಪ ದಿನ ಮಾರು ಮನಸ್ಸು ಒಂದ ಮೇಲೆ ಸಭೆಗೆ ಬಾ ಅಂತ ಬೈಬಲಲ್ಲಿ ಇದೆ. ಪ್ರಾರ್ಥನೆ ಮಾಡೋಣ. ಸುತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಸ್ವಂತ ಕಾರ್ಯವನ್ನು ಮಾಡ್ರಿ, ಕೊಟ್ಟಿರೋ ವಿಷನ್ ದರ್ಶನವನ್ನು ಮಾಡ್ರಿ. ಅದನ್ನ ಬಿಟ್ಟು ಹೊರಡನೆ ಇರೋರ ಹತ್ರ ಸಾವಾಸ ಜಾಸ್ತಿ ಇಟ್ಕೋಬೇಡ್ರಿ. ಅವ್ರ ದೇವ್ರು ನಂಬಿದ್ರು ಕೂಡ ಅವಿಶ್ವಾಸದಲ್ಲಿದ್ರು ಅವ್ರ ಜೊತೆ ಊಟ ಮಾಡಬೇಡ್ರಿ, ಅವ್ರ ಮನೆಗೆ ಹೋಗ್ಬೇಡ್ರಿ. ಅವರು ದೇವ್ರನ್ನ ನಂಬಿಲ್ದಿರೋ ಕಾರಣದಿಂದ ಭಯಭಕ್ತಿ ಇರೋರ ಹತ್ರ ಹೋಗ್ರಿ ಅಂತ ಹೇಳಿದ್ದೀರ. ನಾವು ಯಾರ ಮನೆಗಾದರೂ ಹೋಗಿ ಊಟ ಮಾಡೋದು ಎಲ್ಲ ಬಿಟ್ಟು ದೇವ್ರು ನಂಬದೇ ಇರೋರು, ಅವರಿಗೆ ಸ್ವಾರ್ಥ ಹೇಳಿ ದೇವ್ರ ಕಡೆ ನಡೆಸೋರಾಗಿರೋದಕ್ಕೆ ಕೃಪೆ ಮಾಡಿ. ರಕ್ತದಲ್ಲಿ ತೊಳೆದು ಶುದ್ಧೀಕರಿಸ್ರಿ, ಪಾಪ ಬಿಟ್ಟು ಮನ ತಿರುಗುವಂತೆ ಕೃಪೆ ಮಾಡಿ. ಎಸಯ್ಯ, ಈ ವಾಕ್ಯದ ಅನುಗುಣವಾಗಿ ಬೇರೆಯವರ ಬಗ್ಗೆ ಯೋಚನೆ ಮಾಡೋದು, ಅವು ಮಾತ್ರ ಬೇರೆಯವರ ಕುಟುಂಬದಲ್ಲಿಗೆ ತಲೆ ತೋರಿಸೋದು, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು, ಬೇರೆಯವರಿಗೆ ಹಂಗೆ ಹಿಂಗೆ ಅಂತ ಮಾತಾಡೋದು, ಎಸವೇ ಅಪ್ಪ, ಅದು ದೇವರು ನೋಡ್ಕೊಳ್ತಾರೆ. ನಮಗೆ ಕೊಟ್ಟಿರುವ ದರ್ಶನ ವಿಷನ್ 3, ನಾವು ಆತ್ಮಿಕದಲ್ಲಿ ಬೆಳಿಬೇಕು, ಕೊಟ್ಟಿರುವ ಕುಟುಂಬವನ್ನು ಸಭೆಯನ್ನು ಬೆಳೆಸಬೇಕು, ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಬೇಕು. ಇನ್ನೊಬ್ಬರು ದೇವ್ರು ನಂಬದೇ ಅವ್ರ ಜೊತೆ ಸಹವಾಸ ಇಟ್ಟುಕೊಳ್ಳೋದಾಗಿ ಅವರಿಗೋಸ್ಕರ ಪ್ರೇಯರ್ ಮಾಡಬೇಕು. ಎಸಯ್ಯ, ದುಷ್ಟರ ಮಧ್ಯದಲ್ಲಿ ಐಕ್ಯತೆ ಇಲ್ಲದ ಹಾಗೆ ಅವಿಶ್ವಾಸಿಗೂ ವಿಶ್ವಾಸಿಗೂ ಏನು ಸಂಬಂಧ? ಅವ್ರ ಜೊತೆಗೆ ನಮ್ಮ ಬಂಧವನ್ನು ತೆಗೆದಾಕ್ರಿ, ನಡೆಸ್ರಿ, ಆಶೀರ್ವದಿಸ್ರಿ. ಇದುವರೆಗೂ ಮಾತಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್.